Namaste everyone. Welcome to SSLC classes. Electricity chapter alli navidvi alva. So we were discussing about all the theories of electricity chapter, current electricity, Vidyut Shakti chapter alli. Namaste everyone. Welcome to the class. Vidyut Shakti chapter alli ondashtu problems kuda ನಾವು ಮಾಡಿದ್ವಿ. And we finished problems, theory, everything. We will go to the exercise problems. ಏನು ಎಕ್ಸಸೈಸ್ ಅಲ್ಲಿ ಮಾಡಿದ್ದಾರೆ ಟೆಕ್ಸ್ಟ್ ಬುಕ್ಕಲ್ಲಿ ನಿಮ್ಮದು ವರ್ಕೌಟ್ ಮಾಡಿದ ಪ್ರಾಬ್ಲಮನ್ನು ಡಿಸ್ಕಸ್ ಮಾಡೋಣ. ಆ್ಯಂಡ್ ಲೇಟರ್ ವಿ ವಿಲ್ ಟೇಕ್ ಅಪ್ ದ ಕ್ವಶನ್ಸ್ ಗಿವನ್ ಎಟ್ ದ ಎಂಡ್ ಆಫ್ ದ ಚಾಪ್ಟರ್. ಆ ಪಾಠದ ಕೊನೆಗೆ ಏನು ಕ್ವಶನ್ಸ್ ಕೊಟ್ಟಿದ್ದಾರೆ ಅದನ್ನು ಕೂಡ ಡಿಸ್ಕಸ್ ಮಾಡೋಣ. ಸೊ ದಟ್ ಈಸ್ ವಾಟ್ ಐ ಆಮ್ ಟೇಕಿಂಗ್. ಬುಕ್ಕಲ್ಲಿದ್ದ ಪ್ರಾಬ್ಲಮನ್ನು ಆ್ಯಸ್ ಇಟ್ ಈಸ್ ತಗೊಂಬಂದಿದ್ದೀನಿ. ಯು ಕ್ಯಾನ್ ಸಿ ದಿಸ್ ಯಾ ಬುಕ್ಕಲ್ಲಿದೆ, ಅದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ. ಐ ಥಿಂಕ್ ಯು ಮೈಟ್ ಹ್ಯಾವ್ ಬೀನ್ ಯು ಮೈಟ್ ಹ್ಯಾವ್ ಪರ್ಚೇಸ್ಡ್ ಆಲ್ ದೀಸ್ ಬುಕ್ಸ್. ಅಥವಾ ಅದರ PDF ಇದೆ ನನ್ನ ಹತ್ರ. ಐ ವಿಲ್ ಸೆಂಡ್ ಇಟ್ ಟು ಯು, ರೈಟ್? ಸೊ ಒನ್ ಬೈ ಒನ್ ವಿ ವಿಲ್ ಚೆಕ್ ಔಟ್ ದ ಪ್ರಾಬ್ಲಮ್ಸ್. ಯಾಕಂದರೆ ಈ ಪಾಠದಲ್ಲಿ ನಿಮಗೆ ಒಂದೋ ಪ್ರಶ್ನೆ ಇಲ್ಲಾಂದರೆ ಪ್ರಾಬ್ಲಮ್ ಬಂದೇ ಬರುತ್ತೆ ಒಂದಾದರೂ. ಸೊ ಹಾಗಾಗಿ ಪ್ರಾಬ್ಲಮ್ ಬಗ್ಗೆ ತುಂಬ ವರ್ಕೌಟ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡ್ರೆ ಯು ಕ್ಯಾನ್ ಈಸಿಲಿ ಗೆಟ್ ದ ಮಾರ್ಕ್. ಓಕೆ, ಸೊ ಫಸ್ಟ್ ಪ್ರಾಬ್ಲಮ್ ಹೇಗಿತ್ತು ಅಂದರೆ, ವಿದ್ಯುತ್ ಬಲ್ಬ್ನ ತಂತಿಯ ಮೂಲಕ 0.5 ಆಂಪಿಯರ್ ವಿದ್ಯುತ್ ಪ್ರವಾಹವು 10 ನಿಮಿಷಗಳ ಕಾಲ ಪ್ರವಹಿಸುತ್ತದೆ. ಆಗ ವಿದ್ಯುತ್ ಮಂಡಲದಲ್ಲಿ ಪ್ರವಹಿಸಿದ ವಿದ್ಯುತ್ ಆವೇಶಗಳ ಪ್ರಮಾಣವನ್ನು ಕಂಡುಹಿಡಿಯಿರಿ. ಒಟ್ಟು ಆವೇಶ ಎಷ್ಟು ಚಲಿಸಿದ? ಆ್ಯಂಡ್ ಯು ನೋ ವಾಟ್ ಈಸ್ ಕರೆಂಟ್. ಕರೆಂಟ್ ಈಸ್ ದ ಫ್ಲೋ ಆಫ್ ಚಾರ್ಜಸ್ ಅಕ್ರಾಸ್ ಎ ಕ್ರಾಸ್ ಸೆಕ್ಷನಲ್ ಏರಿಯಾ. ಒಂದು ಅಡ್ಡ ಕೊಯ್ತದ ವಿಸ್ತೀರ್ಣದಲ್ಲಿ ಎಷ್ಟು ವಿದ್ಯುತ್ ಆವೇಶ ಹರಿತದೆ ಪರ್ ಸೆಕೆಂಡ್ ಅಂತ ಅರ್ಥ. ಸೊ ನಮಗೆ ಫಾರ್ಮುಲಾಸ್ ಬಂದು ಯಾವ ಥರ ಎಲ್ಲ ಬರುತ್ತೆ. ಒಂದು ಕರೆಂಟ್ ಈಸ್ ನಥಿಂಗ್ ಬಟ್ ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್. ವಿದ್ಯುತ್ ಆವೇಶದ ಪ್ರವಾಹ ದರ, ಅದು ಕರೆಂಟ್. ಸೊ I is equal to Q/T. ಹೌದಾ? ಇಫ್ I is equal to Q/T, ನಮಗೆ ವಿದ್ಯುತ್ ಕೊಟ್ಟಿದ್ದಾರೆ, ವಿದ್ಯುತ್ ಪ್ರವಾಹ ಕೊಟ್ಟಿದ್ದಾರೆ. ಟೈಮ್ ಈಸ್ ಗಿವನ್ 10 minutes. ಅದನ್ನು ಸೆಕೆಂಡ್ಸ್ಗೆ ಮಾಡ್ಕೋಬೇಕು. 10 minutes into 60 seconds. ಆ್ಯಂಡ್ ವಾಟ್ ಎಲ್ಸ್ ಈಸ್ ಗಿವನ್? ಯು ಆರ್ ಆಸ್ಕ್ಡ್ ಟು ಫೈಂಡ್ ಔಟ್ ವಾಟ್ ಈಸ್ Q ಎಷ್ಟು ಅಂತೇಳಿ. ಸೊ ಇಫ್ ಯು ಸಬ್ಸ್ಟಿಟ್ಯೂಟ್ ವಾಟ್ ಈಸ್ ಗಿವನ್, ದತ್ತಾಂಶ ಯಾವುದೆಲ್ಲ? I is 0.5 amperes ಗಿವನ್. ಆಮೇಲೆ ವಿದ್ಯುತ್ ಆವೇಶ ಎಷ್ಟು ಅಂತ ಕ್ವಶನ್ ಮಾರ್ಕ್. ಒಟ್ಟು ವಿದ್ಯುತ್ ಆವೇಶ ಕೂಲುಮ್ ಅಲ್ಲಿ ಬರಬೇಕದು. ಹೌ ಮೆನಿ ಕೂಲುಮ್ಸ್? ಆ್ಯಂಡ್ ವಾಟ್ ಇಸ್ ದ ಟೈಮ್ ಈಸ್ 10 minutes. 10 minutes ಅನ್ನು ಸೆಕೆಂಡ್ಸ್ಗೆ ಮಾಡ್ಕೋಬೇಕು. SI ಏಕಮಾನಕ್ಕೆ ತರಬೇಕು ಎಲ್ಲವನ್ನ. ಸೊ ಯು ಬ್ರಿಂಗ್ ಇಟ್ ಟು ದ SI ಸಿಸ್ಟಮ್. ಸೊ 10 minutes is equal to 10 into 60 seconds, that is 600 seconds. 600 seconds ಆಯಿತು. ಸೊ ವಾಟ್ ಯು ವುಡ್ ಫೈಂಡ್ ಔಟ್ ನಾವು, ನಮಗೆ Q ಬೇಕಾದ್ದು. ಸೊ ಇಫ್ ಯು ಕನ್ವರ್ಟ್ ದಿಸ್ ಫಾರ್ಮುಲಾ, Q ಅಂದರೆ ಏನಾಯಿತು? T ಇಲ್ಲಿಗೆ ಬರುತ್ತೆ. Q is equal to I into T. What is I? 0.5 into time is 600. So time in seconds, current in amperes, Q ಚಾರ್ಜ್ ವಿದ್ಯುತ್ ಆವೇಶ ಕೂಲಮ್. ಸೊ ಅರ್ಧ ಆಯ್ತಿದ್ದು. 0.5 ಅಂದರೆ ಅರ್ಧ. ಸುಮ್ಮನೆ ನಾವು ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಕೊಳ್ಳೋಕ್ಕಿಲ್ಲ, ರೈಟ್? ವೆರೆವರ್ ಯು ಹ್ಯಾವ್ ದ ಬ್ರೈನ್, ಯು ಕ್ಯಾನ್ ಯೂಸ್ ದ ಬ್ರೈನ್, ಯೂಸ್ ಇಟ್. ನಿಮ್ಮ ಮೆದುಳನ್ನು ಎಷ್ಟು ಯೂಸ್ ಮಾಡ್ಲಿಕ್ಕೆ ಸಾಧ್ಯ ಉಂಟು ಅದನ್ನು ಯೂಸ್ ಮಾಡಿ. ಸೊ 600 into 0.5 ಅರ್ಧ ಆಯಿತು. 600 300. ಸೊ 300 ಕೂಲಮ್. ಇಂಗ್ಲೀಷ್ ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ, ಕೂಲಮ್ ಅಥವಾ ಕೂಲಮ್. ಸೊ 300 ಕೂಲಮ್, ದಟ್ ಈಸ್ ದ ಚಾರ್ಜ್. ಅಷ್ಟು ಆವೇಶ ಹರಿಯುತ್ತದೆ. ಈಗ ಇದೇ ಪ್ರಶ್ನೆಯಲ್ಲಿ ಇನ್ನು ಮುಂದೆ ಹೋಗಿ ಅದು ಎಷ್ಟು ಇಲೆಕ್ಟ್ರಾನ್ಸ್ ಅಂತ ಆಗಿ ಕೇಳಿದಿದ್ರೆ ನಾನು ಅದಕ್ಕೆ ಏನೆಲ್ಲ ಅಡಿಷನಲ್ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಉಂಟು ಅದನ್ನೆಲ್ಲ ಅಡಿಷನಲ್ ಮಾಡ್ಕೊಂಡು ಹೋಗ್ತೀನಿ. ಸಪೋಸ್ ಇಟ್ ಈಸ್ ಆಸ್ಕ್ಡ್ ಟು ಫೈಂಡ್ ಔಟ್ ಹೌ ಮೆನಿ ಇಲೆಕ್ಟ್ರಾನ್ಸ್ ವಿಲ್ ಮೇಕ್ ದಿಸ್ ಅಮೌಂಟ್ ಆಫ್ ಕೂಲಮ್. ಸೊ ಇಷ್ಟು ಕರೆಂಟ್ ಬರಬೇಕಾದ್ರೆ, ಇದು ವಯರ್ ಆದರೆ ವಯರ್ನ ಒಂದು ಅಡ್ಡ ಕೊಯ್ತದ ವಿಸ್ತೀರ್ಣದಲ್ಲಿ ಅಕ್ರಾಸ್ ದಿಸ್ ಕ್ರಾಸ್ ಸೆಕ್ಷನಲ್ ಏರಿಯಾ ದ ಚಾರ್ಜಸ್ ಮಸ್ಟ್ ಫ್ಲೋ. ಹೀಗೆ ಹೋಗ್ತಾನೆ ಇರಬೇಕು ಒಂದು ಕಡೆ. When these charges flow, this is the total charge that we have got. How many electrons will combine together to make this much of coulomb? ಇಷ್ಟು ಕೂಲಮ್ ಆಗಬೇಕಾದ್ರೆ ಒಂದು ಎಲೆಕ್ಟ್ರಾನ್ ಹೋದ್ರೆ ಆಗಲ್ಲ. ಎಷ್ಟು ಎಲೆಕ್ಟ್ರಾನ್ಸ್ ಇಷ್ಟು ಕೂಲಮ್ ಅನ್ನ ಮಾಡ್ಬೋದು ಅಂತ ಪ್ರಶ್ನೆ ಇದ್ರ ಜೊತೆಗಿದ್ರೆ, ಸೊ ವಿ ಕ್ಯಾನ್ ಆ್ಯಡ್ ದ್ಯಾಟ್ ಆಲ್ಸೋ. ಸೊ ಹೌ ಮೆನಿ ಎಲೆಕ್ಟ್ರಾನ್ಸ್ ಮಸ್ಟ್ ಹ್ಯಾವ್ ಫ್ಲೋನ್? ಎಲೆಕ್ಟ್ರಾನ್ಸ್ ಹ್ಯಾವ್ ಫ್ಲೋನ್ ಅಂತ ಕೇಳಿದ್ರೆ, ಎಷ್ಟು ಚಾರ್ಜ್ ಅಂತ ಕೇಳಿದ್ರು, ಎಷ್ಟು ವಿದ್ಯುತ್ ಆವೇಶ ಅಂತ ಕೇಳಿದ್ರು. ಹೌ ಮೆನಿ ಇಲೆಕ್ಟ್ರಾನ್ಸ್ ಹ್ಯಾವ್ ಫ್ಲೋನ್? ಎಷ್ಟು ಇಲೆಕ್ಟ್ರಾನ್ಗಳು ಇರ್ಬೋದು? ಪ್ರವಹಿಸಿರಬಹುದು ಅಥವಾ ಪ್ರವಹಿಸಿದೆ. ಇದು ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ವಿ ಹ್ಯಾವ್ ಟು ಯೂಸ್ ದ ಫಾರ್ಮುಲಾ Q ಈಕ್ವಲ್ ಟು NE. ಮಾವಿನಕಾಯಿ ಲೆಕ್ಕ. ಒಂದು ಮಾವಿನ ಹಣ್ಣಿಗೆ 5 ರೂಪಾಯಿ. ನಾನು 100 ರೂಪಾಯಿ ಕೊಟ್ಟಿದ್ದೀನಿ. ಎಷ್ಟು ಮಾವಿನ ಹಣ್ಣು ತಗೊಂಡಿರ್ಬೋದು? ಹೇಗೆ ಲೆಕ್ಕ ಹಾಕ್ತೀರಾ?
ಒಂದೊಂದು ಮಾವಿನ ಹಣ್ಣ ಬೆಲೆ 5 ರೂಪಾಯಿ ಆದರೆ ನಾನು 100 ರೂಪಾಯಿ ಕೊಟ್ಟಿದ್ದೀನಿ, ಇದು 100 ರೂಪಾಯಿ ಆಗುತ್ತೆ. ಆವಾಗ ಒಂದೊಂದು ಮಾವಿನ ಹಣ್ಣ ಬೆಲೆ 5 ರೂಪಾಯಿ. ಹಾಗಾದ್ರೆ ಎಷ್ಟು ಮಾವಿನ ಹಣ್ಣನ್ನು ನಾನು ಪರ್ಚೇಸ್ ಮಾಡಿರ್ಬೋದು? 20 ತಾನೆ. ಸೊ ವಾಟ್ ಯು ಹ್ಯಾವ್ ಟು ಡೂ? 100 ಡಿವೈಡ್ ಬೈ 5. ಸೊ ಒಟ್ಟು ಓಕೆ ಐ ರಬ್ ದಿಸ್. ಒಟ್ಟು ಎಷ್ಟು ಕೂಲಂಬ್ ಚಾರ್ಜ್ ಫ್ಲೋ ಆಗಿದೆ ಆ ಟೈಮಲ್ಲಿ? ಇನ್ 6 minutes, 10 minutes, ದಟ್ ಮೀನ್ಸ್ 600 seconds, 300 ಕೂಲಮ್ ಆಫ್ ಚಾರ್ಜ್ ಹ್ಯಾಸ್ ಫ್ಲೋನ್. ಅಷ್ಟು ವಿದ್ಯುತ್ ಆವೇಶ ಹರಿತಾ ಹೋಗಿದೆ 10 ನಿಮಿಷದಲ್ಲಿ. ಅದು ಎಷ್ಟು ಇಲೆಕ್ಟ್ರಾನ್ಸ್ಗಳಾಗತ್ತೆ? ಇಂಟು ಎನ್. ಎಷ್ಟು ಇಲೆಕ್ಟ್ರಾನ್ಸ್ಗಳಾಗತ್ತೆ ಗೊತ್ತಿಲ್ಲ. ಒಂದೊಂದು ಇಲೆಕ್ಟ್ರಾನ್ಗೂ ಸಿಗೋ ವಿದ್ಯುತ್ ಆವೇಶ ನಿಮ್ಗೆ ಗೊತ್ತು, 1.6 into 10 to the power minus 19. So each electron will have a charge of 1.6 into 10 to the power minus 19. ಒಂದೊಂದು ಮಾವಿನ ಹಣ್ಣ ಬೆಲೆ ನಾನು 300 ರೂಪಾಯಿ ಕೊಟ್ಟಿದ್ದೀನಿ. ಎಷ್ಟು ಮಾವಿನ ಹಣ್ಣು ಆಯಿತು? ಸೊ ಎನ್ ಇಸ್ ಈಕ್ವಲ್ ಟು 300 divided by 1.6 into 10 to the power minus 19. So what is the answer for this? 300 divided by 1.6 is equal to 187.5 into 10 to the power plus 19 ಆಗುತ್ತೆ. When it comes to the numerator, it becomes 10 to the power plus 19. ಅಷ್ಟು ಅಂದರೆ 1875 ಅಂತ ಹಾಕ್ಕೊಂಡ್ರೆ ಒಂದು 0 ಇನ್ನೊಂದು ತಗೊಂಡ್ರಿ 1875. ಆಮೇಲೆ ಎಷ್ಟು ಜೀರೋಸ್ ಹಾಕ್ಬೇಕು ಗೊತ್ತಾ? 18 zeros. ಅಷ್ಟು ದೊಡ್ಡ ಸಂಖ್ಯೆ. ಸೋ ಮೆನಿ ಇಲೆಕ್ಟ್ರಾನ್ಸ್. ಇಷ್ಟು ಇಲೆಕ್ಟ್ರಾನ್ಗಳು ಪ್ರವಹಿಸುತ್ತಿರಬೇಕು. ಎಷ್ಟು? 10 ನಿಮಿಷದಲ್ಲಿ. ಸೊ ಮೆನಿ ಎಲೆಕ್ಟ್ರಾನ್ಸ್ ಹ್ಯಾವ್ ಫ್ಲೋನ್ ಪರ್ ಸೆಕೆಂಡ್, ಇನ್ 10 seconds. ದಟ್ಸ್ ವೈ ಇಟ್ ಮೇಕ್ಸ್ ಸೋ ಮಚ್ ಆಫ್ ಕೂಲಮ್. ಇದಿದ್ದರೆ ಸೊ ಇಷ್ಟು ಇಲೆಕ್ಟ್ರಾನ್ಸ್ ಬರಿಬೇಕು. ಶಾಲ್ ವಿ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್? 12.2 ಆಕ್ಟಿವಿಟಿ, ನಾಟ್ ಆಕ್ಟಿವಿಟಿ, ಪ್ರಾಬ್ಲಮ್. 12.2. 12 ವೋಲ್ಟ್ ವಿಭವಾಂತರ ಹೊಂದಿರುವ 2 ಬಿಂದುಗಳ ನಡುವೆ 2 ಕೂಲಮ್ ಆವೇಶಗಳು ಚಲಿಸಿದಾಗ ಆಗುವ ಕೆಲಸ ಎಷ್ಟು? How much work is done in moving charge of 2 coulomb across 2 points having potential difference of 12 volts? You know that ನಮಗೆ ಅದರ ಥಿಯರಿ ಗೊತ್ತಿರಬೇಕು. ಅಫ್ಕೋರ್ಸ್ ಆಗಿದೆ ಇದೆಲ್ಲ, ಬಟ್ ಸ್ಟಿಲ್ ವಿ ವಿಲ್ ರೀಕಾಲ್ ಇಟ್. ಯಾಕೆಂದರೆ ಫಿಸಿಕ್ಸು ಅಥವಾ ಯಾವುದೇ ಸೈನ್ಸು ಕ್ಲಿಯರ್ ಆಗೋದು ಯಾವಾಗ ಗೊತ್ತಾ? ಅದನ್ನು ಅಪ್ಲೈ ಮಾಡುವಾಗ. ಎಕ್ಸಾಮಿಗೆ ಕಲಿಯುವಾಗಲ್ಲ. ವಾಟ್ ಎವರ್ ಯು ಸ್ಟಡಿ ಫಾರ್ ಎಕ್ಸಾಮ್ ಈ ಸಿಂಪ್ಲಿ ಬೈ ಹಾರ್ಟ್. ಒಂದಷ್ಟು ಸ್ಟಫ್ ಅಷ್ಟೇ, ತಲೆ ಒಳಗೆ ಅಷ್ಟು ಸೆಗಣಿ ತುಂಬಿಸ್ಕೊಂಡಾಗೆ. ದಟ್ಸ್ ಆಲ್. ಆ್ಯಂಡ್ ಇಫ್ ಯು ವಾಂಟ್ ಟು ನೋ ವಾಟ್ ಇಟ್ ಈಸ್, ಯು ಹ್ಯಾವ್ ಟು ಅಪ್ಲೈ ಇಟ್ ಫಾರ್ ದ ಪ್ರಾಬ್ಲಮ್ಸ್, ಯು ಹ್ಯಾವ್ ಟು ಸ್ಟಡಿ ಇಟ್ ಇನ್ ದ ಎನ್ವಿರಾನ್ಮೆಂಟ್, ಯು ಹ್ಯಾವ್ ಟು ಗೋ ಇಟ್ ಔಟ್ ಸೈಡ್ ಆ್ಯಂಡ್ ರಿಯಲಿ ಅಪ್ಲೈ ಇಟ್. ಅದನ್ನು ನಿಜವಾಗಿ ಅದರ ಅಪ್ಲಿಕೇಶನ್ ನೋಡ್ಕೋಬೇಕು. ನೋಡಿ, ಇವಾಗ ವೈ ಡು ಯು ಅಪ್ಲೈ ಪೊಟೆನ್ಷಿಯಲ್ ಡಿಫ್ರೆನ್ಸ್? ವಿಭವಾಂತರಗಳನ್ನು ಒಂದು ಲೋಹದ ನಡುವೆ, ಲೋಹದ ಆ ಕಡೆ ಈ ಕಡೆ ಯಾಕೆ ನಾವು ಲೇಪಿಸಬೇಕು? ಲೇಪಿಸಿದರೆ ಮಾತ್ರ ಇಲೆಕ್ಟ್ರಾನ್ಸ್ ಮೂವ್ ಆಗಬೇಕು. ಕರೆಕ್ಟಾ? ಕಾರಿಡಾರಲ್ಲಿ ಒಟ್ಟಾರೆ ಹೋಗ್ತಾ ಇದ್ದ ವಿದ್ಯಾರ್ಥಿಗಳು ಒಂದು ಸ್ಟ್ರೈಟ್ ಲೈನಲ್ಲಿ ಒಂದೇ ಥರ ಹೋಗ್ಬೇಕಾದ್ರೆ ಆ ಕಡೆಯಿಂದ ಹೆಡ್ ಮಾಸ್ಟ್ರೋ ಯಾರೋ ಜೋರ್ನ ಮಾಸ್ಟ್ರೋ ಬರಬೇಕು. ಅಲ್ಲಿ ಒಂದು ಏನೋ ಡಿಫ್ರೆನ್ಸ್ ಆಗಬೇಕು, ವ್ಯತ್ಯಾಸ ಆಗಬೇಕು. ಮಾಮೂಲಿ ಆಗಿದ್ರೆ ಹೋಗಲ್ಲ ಅದು. ಸೊ ಇಲೆಕ್ಟ್ರಾನ್ಸ್ ವಿಲ್ ಬಿ ಮೂವಿಂಗ್ ರ್ಯಾಂಡಮ್ಲಿ, ರೈಟ್? ಸೊ ದೇ ವಿಲ್ ಬಿ ಮೂವಿಂಗ್ ಲೈಕ್ ದಿಸ್. ಅದನ್ನೆಲ್ಲ ಒಂದೇ ಥರ ಹೋಗೋಗೆ ಮಾಡಬೇಕಾದ್ರೆ ಯು ಹ್ಯಾವ್ ಟು ಅಪ್ಲೈ ಎ ಬ್ಯಾಟ್ರಿ. ಬ್ಯಾಟ್ರಿ ವಿಲ್ ಹ್ಯಾವ್ ಇನ್ಬಿಲ್ಟ್ ಪೊಟೆನ್ಷಿಯಲ್ ಡಿಫರೆನ್ಸ್. ಅದರಲ್ಲಿ ವಿಭವಾಂತರ ಇದೆ. ಕೆಮಿಕಲಿ, ರಾಸಾಯನಿಕವಾಗಿ ತಯಾರಿಸಿದಂತಹ ವಿಭವಾಂತರ ಇದೆ. ಅದಕ್ಕೆ ಅಷ್ಟು ಶಕ್ತಿ ಇದೆ, ಅದು ಕಳಿಸುತ್ತೆ. ಸೊ ಬ್ಯಾಟ್ರಿ ವಿಲ್ ಡೂ ದ ವರ್ಕ್ ಇನ್ ಸೆಂಡಿಂಗ್ ದ ಇಲೆಕ್ಟ್ರಾನ್ಸ್ ಇನ್ ಎ ಪರ್ಟಿಕ್ಯುಲರ್ ಡೈರೆಕ್ಷನ್. ಹೀಗೆ ಮಾಡ್ತಾರೆ. ಅದನ್ನೇ ನಾವು ಪೊಟೆನ್ಷಿಯಲ್ ಡಿಫರೆನ್ಸ್ ಆಫ್ ದ ಬ್ಯಾಟ್ರಿ ಅಂತ ಹೇಳೋದು, ವಿಭವಾಂತರ ಅಂತ ಹೇಳೋದು. ವಾಟ್ ಈಸ್ ಪೊಟೆನ್ಷಿಯಲ್ ಡಿಫರೆನ್ಸ್? ಇಟ್ ಈಸ್ ಅ ವರ್ಕ್ ಡನ್ ಇನ್ ಟೇಕಿಂಗ್ ಸರ್ಟೆನ್ ಅಮೌಂಟ್ ಆಫ್ ಚಾರ್ಜ್, ಆರ್ ಇಟ್ ಇಸ್ ಅ ವರ್ಕ್ ಪರ್ ಯೂನಿಟ್ ಚಾರ್ಜ್ ಬೈ ಕ್ಯೂ ಡಿವೈಡೆಡ್ ಬೈ ಕ್ಯೂ ಮಾಡಿದರೆ ಅದು 1 ಕೂಲಮ್ ತಗೊಂಡು ಹೋಗ್ಲಿಕ್ಕೆ ಬೇಕಾದಂಥ ಕೆಲಸನೇ ಆಗುತ್ತೆ. ಯಾಕಂದರೆ ನೀವು 100 ಮಾವಿನಕಾಯಿ ಅಂತೇಳಿ ತಗೊಂಡು 20ರಿಂದ ಭಾಗಿಸಿದರೆ 100 ರೂಪೀಸಿಂದ ತಗೊಂಡು 100 ರೂಪಾಯಿ ಅಂತ ತಗೊಂಡು 20 ಮಾವಿನಕಾಯಿಂದ ಭಾಗಿಸಿದರೆ ನಿಮ್ಗೆ ಸಿಗೋದು 1 ಮಾವಿನಕಾಯಿ ದುಡ್ಡು, ರೈಟ್? ಸೊ 5 ರೂಪಾಯಿ ಆ ಥರ. ಸೊ W/Q, ವರ್ಕ್ ಪರ್ ಯೂನಿಟ್ ಚಾರ್ಜ್. ಸೊ ಅದು ನಾವು ವಿಭವಾಂತರ, ಯಾವುದೇ 2 ಬಿಂದುವಿನ ನಡುವೆ ವಿಭವಾಂತರ ಅಂದರೆ ಒಂದು ಏಕಮಾನ ವಿದ್ಯುತ್ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತೆಗೆದುಕೊಂಡು ಹೋಗಲಿಕ್ಕೆ ಬೇಕಾದ ಕೆಲಸ. ದಟ್ ಈಸ್ ವಾಟ್ ವಿ ಡಿಫೈನ್. ಸೊ ವರ್ಕ್ ಡನ್ ಇನ್ ಟೇಕಿಂಗ್ ಎ ಚಾರ್ಜ್, ಯೂನಿಟ್ ಚಾರ್ಜ್ ಫ್ರಮ್ 1 ಪಾಯಿಂಟ್ ಟು ಅನದರ್ ಪಾಯಿಂಟ್. ಸೊ ಅದು ಯೂನಿಟ್ ಚಾರ್ಜೇ ಆಗುತ್ತೆ. W/Q ಮಾಡುವಾಗ ಒಂದರದ್ದೇ ವ್ಯಾಲ್ಯೂ ಸಿಗುತ್ತೆ. 1 ಕೂಲಮನ್ನು ಚಲಿಸಲಿಕ್ಕೆ ಬೇಕಾದ ವ್ಯಾಲ್ಯೂನೇ ಸಿಗುತ್ತೆ. ಸೊ ವಿ ವಿಲ್ ಗೆಟ್ ದ ವರ್ಕ್ ಡನ್ ಇನ್ ಟೇಕಿಂಗ್ 1 ಕೂಲಮ್ ಆಫ್ ಚಾರ್ಜ್ ವೆನ್ ಯು ಡಿವೈಡ್ ಇಟ್ ಬೈ Q. ಓಕೆ, ವಾಟ್ ಈಸ್ W? ವರ್ಕ್ ಡನ್. ಹಾಗಾದರೆ ಬ್ಯಾಟ್ರಿ ಮಾಡಿದ ಕೆಲಸ ಎಷ್ಟು? ಬ್ಯಾಟ್ರಿ ಮಾಡಿದ ಕೆಲಸ ಅಂದರೆ Q ಇಂಟು V. ಎಷ್ಟು ಚಾರ್ಜನ್ನು ತಗೊಂಡೋಗಿದೆ ಅಂತೆ? 2 ಕೂಲಮ್. ಆ್ಯಂಡ್ ಅಕ್ರಾಸ್ 2 ಪಾಯಿಂಟ್ಸ್ ಹ್ಯಾವ್ ಎ ಪೊಟೆನ್ಷಿಯಲ್ ಡಿಫರೆನ್ಸ್ ಆಫ್ 12 ವೋಲ್ಟ್. ಹಾಗಿದ್ರೆ ಎಷ್ಟು ವರ್ಕ್ ಆಗಿರಬೇಕು? ಇಟ್ ಈಸ್ 24. ವರ್ಕ್ ಇದು ವರ್ಕ್, ಸೊ ಜೌಲ್ಸ್. ಯೂನಿಟ್ ಅದ್ರದ್ರೆ ಕೊಡಬೇಕು. ಸೊ ಇಟ್ ಹ್ಯಾಸ್ ಡನ್ ಎ ವರ್ಕ್ ಆಫ್ 24 ಜೌಲ್ಸ್ ಇನ್ ಮೂವಿಂಗ್ ದ 2 ಕೂಲಮ್ ಆಫ್ ಚಾರ್ಜ್ ಬಿಟ್ವೀನ್ 12 ವೋಲ್ಟ್ ಪೊಟೆನ್ಷಿಯಲ್ ಡಿಫರೆನ್ಸ್. ಫೋಕಸ್ ಆಗಿದೆಯೋ ಇಲ್ವೋ? ಕ್ಲಿಯರಾಗಿ ಕಾಣ್ತಾ ಇದೆಯಲ್ಲ?
Okay, yes. 24 joules. Simple problem. Right. 12.3. ವಿದ್ಯುತ್ ಬಲ್ಬಿನ ತಂತುಗಳ ರೋಧವು 1200 ಓಮ್ ಆಗಿದ್ದು 220 ವೋಲ್ಟ್ ಮೂಲದಿಂದ ವಿದ್ಯುತ್ ಬಲ್ಬ್ ಸೆಳೆಯುವ ವಿದ್ಯುತ್ ಪ್ರವಾಹ ಎಷ್ಟು? How much current will an electric bulb draw from a 220 volt source if the resistance of the bulb filament is 1200 ohm? ನಮ್ಮ ಹತ್ರ we have 220 volt we have a bulb of resistance 1200 ohm, because you know that there is a filament inside the bulb. Bulbನೊಳಗೆ ಒಂದು ಟಂಗ್ಸ್ಟನ್ ಫಿಲಮೆಂಟ್ ಇದೆ. That tungsten filament has high resistance, and when it is connected across a battery, it draws current. ಟಂಗ್ಸ್ಟನ್ ಫಿಲಮೆಂಟನ್ನು ನೀವು ಒಂದು ಕೋಶಕ್ಕೆ ಲೇಪಿಸಿದಾಗ ಅದು ಅದರಿಂದ ಯಾವುದು ವಿದ್ಯುತ್ತನ್ನು ತಗೊಳ್ಳುತ್ತೆ. ಸೊ ಇಟ್ ಡ್ರಾಸ್ ಕರೆಂಟ್ ಅಂತ ಹೇಳ್ತೀವಿ. ಸೊ ವಿ ಕನೆಕ್ಟ್ ಎ ಬಲ್ಬ್ ಲೈಕ್ ದಿಸ್. ಸೊ ವಿದ್ಯುತ್ತನ್ನು ತೆಗೆದುಕೊಳ್ಳುತ್ತೆ ಅದು. ಅಥವಾ ಅದನ್ನು ಇನ್ನೊಂದು ಥರ ಹೇಳೋದಾದರೆ, ಸೊ ಬಲ್ಬ್ ಡ್ರಾಸ್ ಕರೆಂಟ್ ಆರ್ ಬ್ಯಾಟ್ರಿ ಹ್ಯಾಸ್ ಡನ್ ವರ್ಕ್ ಇನ್ ಸೆಂಡಿಂಗ್ ದ ಚಾರ್ಜಸ್ ಥ್ರೂ ದ ಬಲ್ಬ್. ಅದು ಹೇಳ್ಬೋದು. ಬ್ಯಾಟ್ರಿ ಹ್ಯಾಸ್ ಡನ್ ದ ವರ್ಕ್ ಇನ್ ಸೆಂಡಿಂಗ್ ದ ಚಾರ್ಜಸ್. ನಾವು ಯಾವುದೇ ಥರ ಹೇಳ್ಬೋದು. ಕಲ್ಲನ್ನು ಮೇಲಕ್ಕೆತ್ತಿಟ್ರೆ ನೀವು ಕೆಲಸ ಮಾಡಿದ್ರಿ ಅಂತ ಹೇಳ್ಬೋದು. ಕಲ್ಲಿಗೆ ಎನರ್ಜಿ ಬಂತು ಅಂತಲೂ ಹೇಳ್ಬೋದು, ಶಕ್ತಿ ಸಿಕ್ಕಿತು ಅಂತಲೂ ಹೇಳ್ಬೋದು. ಸೊ ಒನ್ ಆ್ಯಂಡ್ ದ ಸೇಮ್, ಬೋತ್ ಆರ್ ಸೇಮ್. ಓಕೆ, ನಾವು ಹೌ ಮಚ್ ವರ್ಕ್ ಈಸ್ ಹೌ ಮಚ್ ಕರೆಂಟ್ ವಿಲ್ ಆನ್ ಎಲೆಕ್ಟ್ರಿಕ್ ಬಲ್ಬ್. ಬಲ್ಬ್ನ ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ 1200 ಓಮ್ ಆ್ಯಂಡ್ ಇಟ್ ಈಸ್ ಕನೆಕ್ಟೆಡ್ ಅಕ್ರಾಸ್ 220 ವೋಲ್ಟ್ ಸೋರ್ಸ್. ನಮ್ಗೆ ಗೊತ್ತಲ್ಲ, ವಿ ಗೊತ್ತು, IR ಗೊತ್ತು. ಯು ನೋ ದ ಫೇಮಸ್ ಫಾರ್ಮುಲಾ, V is equal to IR, Ohm's law. ಸೊ ನಾನು ಯಾವತ್ತು ಸ್ಮಾಲ್ ಲೆಟರ್ ಬರೀತೀನಿ. ನನಗೆ ಯಾಕೋ ಅದು ಬರ್ದು ಹೋಗುತ್ತೆ, ಆ್ಯಂಡ್ ಐ ಡೋಂಟ್ ರೈಟ್ ಕ್ಯಾಪಿಟಲ್ ಲೆಟರ್. ನಂಗೆ ಫಾಸ್ಟ್ ಆಗುತ್ತೆ ಬರಲಿಕ್ಕೆ. ಯು ಕ್ಯಾನ್ ಯೂಸ್ ಕ್ಯಾಪಿಟಲ್ ಲೆಟರ್ಸ್, ಟೆಕ್ಸ್ಟ್ ಬುಕ್ಕಲ್ಲಿ ಇದ್ದಾಗ ಯೂಸ್ ಮಾಡಿ. ಸೊ ವಾಟ್ ಇಸ್ I? ಹೌ ಮಚ್ ಕರೆಂಟ್ ವಿಲ್ ಇಟ್ ಡ್ರಾ? I is equal to V by R. ಇದು ಇಲ್ಲಿಗೆ ಬರುತ್ತೆ. V ಎಷ್ಟು? 220. ರೆಸಿಸ್ಟೆನ್ಸು 1200. 10 ಡಮಾರ್. 2 11s are 260s are. I think you have to use the calculator. No other way. ಮಾಡ್ಬೋದು, ಏನು ಮಾಡಿದೆ ಅಲ್ವಾ? 6 10 times 6 1 times 6 1s are 1 6 1s are 6 sorry 6 1s are 6 ಎಷ್ಟು ಉಳಿತು? 11ಅಲ್ಲಿ 5 6 8s are 48 ಮತ್ತೆ 2 ಉಳಿಯುತ್ತೆ. 3s ಮಾಡ್ಕೋಬೋದು. 0.183 ಸಾರಿ ದಿಸ್ ಈಸ್ 60ಗೆ 6 1s 1 ಪಾಯಿಂಟ್ ಇದು. ಸಾರಿ ಇಟ್ ಈಸ್ ನಾಟ್ 0 ಪಾಯಿಂಟ್ 1 ಪಾಯಿಂಟ್ ಬೈ 10 ಮಾಡಿಕೊಂಡ್ರೆ 0.183 ಆಂಪಿಯರ್ಸ್, ರೈಟ್? ಸೊ ದಟ್ ಈಸ್ ಫಸ್ಟ್ ಆನ್ಸರ್. ನೆಕ್ಸ್ಟ್ ಏನಂತೆ, ಹೀಟರ್ನ ಸುರುಳಿಯ ರೋಧವು 100 ಓಮ್ ಆಗಿದ್ದು 220 ಮೂಲದಿಂದ ವಿದ್ಯುತ್ ಹೀಟರ್ನ ಇದು ಇನ್ನೊಂದು ಪ್ರಾಬ್ಲಮ್. ದಟ್ ಈಸ್ ಎ ಹೀಟರ್ ಕಾಯಿಲ್. ಹೀಟರ್ನಲ್ಲಿ ಒಂದು ಕಾಯಿಲ್ ಇರುತ್ತೆ, ಅದು ಬಿಸಿ ಆಗುವಾಗ ಕೆಂಪಾಗುತ್ತೆ ಅದು. ಸೊ ಇಟ್ ಡ್ರಾಸ್ ಕರೆಂಟ್. ಇದನ್ನು ಹೀಟರ್ ಅಂತ ತಗೋಬೇಕು. ಇವಾಗ ನಾನು ಹೀಟರ್ನ ಕಾಯಿಲ್ ಮಾತ್ರ ತೋರಿಸ್ತೀನಿ. ಸೊ ಕೆಂಪಗಾಗಿದೆ ಅದು. ಇಟ್ ಈಸ್ ಡ್ರಾಯಿಂಗ್ ಸಮ್ ಕರೆಂಟ್. ಇಟ್ಸ್ ರೆಸಿಸ್ಟೆನ್ಸ್ ಈಸ್ 100 ಓಮ್. ಹೌ ಮಚ್ ಕರೆಂಟ್ ವಿಲ್ ಇಟ್ ಡ್ರಾ? ಸಿಂಪಲ್. I is equal to V by R. I is equal to V 220 by R 100. ಹೋಯ್ತಲ್ಲ, 2.2 ಆಂಪಿಯರ್. ಎಸ್, 2.2 ಆಂಪಿಯರ್ ವಿದ್ಯುತ್ತನ್ನು ಅದು ಡ್ರಾ ಮಾಡುತ್ತೆ. ಸಿಂಪಲ್ ಪ್ರಾಬ್ಲಮ್ಸ್ ಇದೆಲ್ಲ. ಓಕೆ, ಕೆಲವರಿಗೆ ತುಂಬ ಈಸಿ ಅಂತ ಅನ್ನಿಸ್ಬೋದು, ಬಟ್ ಸ್ಟಿಲ್ ಯು ಡೂ ಇಟ್ ಅಗೈನ್. ಯಾವ ಪ್ರಾಬ್ಲಮ್ ಯಾವ ಕೈ ಕೊಡುತ್ತೆ ಅಂತ ಹೇಳಲಿಕ್ಕಾಗಲ್ಲ. ನಾವು ಆವಾಗ ಮಾಡ್ತಾನೆ ಇರಬೇಕು. ತುಂಬ ಈಸಿ ಅಂತ ಈಗ ಅನ್ನಿಸ್ಬೋದು, ನಾಳೆ ಎಕ್ಸಾಮಲ್ಲಿ ಕೈ ಕೊಡ್ಬೋದು. ಸೊ ವರ್ಕ್ ಇಟ್ ಔಟ್. ಡೋಂಟ್ ವೇಸ್ಟ್ ಟೈಮ್. ಓಕೆ, ನೀವೊಂದು ಬುಕ್ ಮತ್ತು ಪೆನ್ ಇಟ್ಕೊಳ್ಳೇಬೇಕು ಇವಾಗ. ಯು ಹ್ಯಾವ್ ಎ ಬುಕ್ ಆ್ಯಂಡ್ ಪೆನ್, ಆ್ಯಂಡ್ ಆ್ಯಸ್ ಐ work out the problems, you too work out the problems. Don't spend time in writing the problem. ಇದನ್ನು ಯಥಾವತ್ತಾಗಿ ಕಾಪಿ ಬರ್ಕೊಂಡು ಕೂತ್ಕೋಬೇಡಿ. ದಟ್ ಇಸ್ ಅ ವೇಸ್ಟ್ ಆಫ್ ಟೈಮ್, ಬಿಕಾಸ್ ದಟ್ ಇಸ್ ಅವೈಲೇಬಲ್ ಇನ್ ಯುವರ್ ಟೆಕ್ಸ್ಟ್ ಬುಕ್. ಪ್ರಾಬ್ಲಮ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ. ನಂಬರ್ ಮಾತ್ರ ಹಾಕೊಳ್ಳಿ ಒಂದು ಬುಕ್ಕಲ್ಲಿ. ಸ್ಟ್ರೈಟ್ ಅವೇ ಯು ಸ್ಟಾರ್ಟ್ ರೈಟಿಂಗ್. ಇಷ್ಟು ಪ್ರಾಬ್ಲಮ್ ಬರ್ಕೊಳ್ಳೋಕ್ಕೆ ಯೂಸ್ ಮಾಡೋ ಟೈಮಲ್ಲಿ 2 ಪ್ರಾಬ್ಲಮ್ ಮಾಡ್ಬೋದು. ಒಂದು 2-3 ಪ್ರಾಬ್ಲಮ್ ಬರ್ಕೊಂಡು ಹೋಗುವಾಗ ಮತ್ತೆ 2 ಪ್ರಾಬ್ಲಮ್ ಎಕ್ಸ್ಟ್ರಾ ಮಾಡ್ಬೋದು. ಡೋಂಟ್ ವೇಸ್ಟ್ ಟೈಮ್ ಇನ್ ರೈಟಿಂಗ್ ದ ಪ್ರಾಬ್ಲಮ್, ರೈಟ್? ಬಟ್ ಸ್ಟೆಪ್ಸ್ ಬರಿಬೇಕು. ಓಕೆ, ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಏನಂತೆ ನೆಕ್ಸ್ಟ್ ಪ್ರಾಬ್ಲಮಲ್ಲಿ, ಒಂದು ವಿದ್ಯುತ್ ಹೀಟರ್ ವಿದ್ಯುತ್ ಮೂಲದಿಂದ 4 ಆಂಪಿಯರ್ ವಿದ್ಯುತ್ ಸೆಳೆಯುವಾಗ ಅದರ ತುದಿಗಳ ನಡುವಿನ ವಿಭವಾಂತರ 60 ವೋಲ್ಟ್ ಆಗಿದ್ದು, ಆ ವಿದ್ಯುತ್ ಹೀಟರ್ನ ವಿಭವಾಂತರವನ್ನು 120 ವೋಲ್ಟ್ಗೆ ಹೆಚ್ಚಿಸಿದಾಗ ಆ ವಿದ್ಯುತ್ ಹೀಟರ್ ಸೆಳೆಯುವ ವಿದ್ಯುತ್ ಪ್ರವಾಹ ಎಷ್ಟು?
The potential difference between the terminals of an electric heater is 60 volt, right? 60 volt is the applied voltage across the heater coil. When it draws a current of 4 amperes, let it be from the source. What current will the heater draw if the potential difference is increased to 120 volt? ಇಂಥ ಪ್ರಾಬ್ಲಮನ್ನು ಕಂಪ್ಯಾರಿಸನ್ ಪ್ರಾಬ್ಲಮ್ ಅಂತ ಹೇಳ್ತೀವಿ, ರೈಟ್? ಈಗ ಉದಾಹರಣೆಗೆ 200 ಮ್ಯಾಂಗೋಗಳಿಗೆ ನಾನು 5 ರೂಪಾಯಿ ಕೊಟ್ಟರೆ 10 ಮ್ಯಾಂಗೋಗಳಿಗೆ ಎಷ್ಟು ಕೊಡಬೇಕು ಅಂತಾರೆ ಕಂಪ್ಯಾರಿಸನ್ ಟೈಪ್. 200ಕ್ಕೆ ಇಷ್ಟ ಆದರೆ 10ಕ್ಕೆ ಇಷ್ಟ. ಅಲ್ಲಿ ಡೈರೆಕ್ಟ್ ರಿಲೇಷನ್ ಆಗುತ್ತೆ, ಕ್ರಾಸ್ ಮಲ್ಟಿಪ್ಲಿಕೇಶನ್. ಎಲ್ಲ ಸಲಿನೂ ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗುತ್ತೆ ಅಂತ ತಿಳ್ಕೊಬೇಡಿ. ಬಿಕಾಸ್ ಇನ್ ನಂಬರ್ ಆಫ್ ಮ್ಯಾಂಗೋಸಲ್ಲಿ ನೀವು 2 ಪಟ್ಟು ಮ್ಯಾಂಗೋಸ್ ತಗೊಂಡ್ರೆ ಹಣ ಕೂಡ 2 ಪಟ್ಟು ಆಗುತ್ತೆ. ನೀವು 50% ಮ್ಯಾಂಗೋ ತಗೊಂಡ್ರೆ ಹಣ ಕೂಡ 50% ಆಗುತ್ತೆ. ದೇ ಆರ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಅಫ್ಕೋರ್ಸ್ ನೀವು ಜಾಸ್ತಿ ಮ್ಯಾಂಗೋ ತಗೊಳ್ಳುವಾಗ ಅಂಗಡಿಯವನು ಹಿ ಮೇ ಗಿವ್ ಸಮ್ ಫ್ರೀ ಮ್ಯಾಂಗೋಸ್, ಅದು ಬೇರೆ ವಿಷಯ. ಬಟ್ ಮ್ಯಾಥಮೆಟಿಕಲಿ ಅದು ಹಾಗೆ ಆಗುತ್ತೆ. ಬಟ್ ಫಿಸಿಕ್ಸಲ್ಲಿ ಎಲ್ಲನೂ ಹಾಗೆ ಇಲ್ಲ. ಈಗ ಫಾರ್ ಎಕ್ಸಾಂಪಲ್, ವೆನ್ ವಿ ಈಕ್ವಲ್ ಟು IR, ರೈಟ್? ವೆನ್ ದ ರೆಸಿಸ್ಟೆನ್ಸ್ ಈಸ್ ಡಬಲ್, ವೋಲ್ಟೇಜ್ ಗೆಟ್ಸ್ ಡಬಲ್, ರೈಟ್? ನನ್ನ ತಲೆಗೆ ಓದೋದಿಲ್ಲ, ಹೇಳ್ತಾ ಹೋಗ್ತೀನಿ ಕೆಲವು ಪಾಯಿಂಟ್ಸ್ ಎಲ್ಲ ಕೇಳ್ಕೋಬೇಕು. ಇಫ್ ರೆಸಿಸ್ಟೆನ್ಸ್ ಈಸ್ ಡಬಲ್, ವೋಲ್ಟೇಜ್ ಗೆಟ್ಸ್ ಡಬಲ್ ಪ್ರೊವೈಡೆಡ್ ಕರೆಂಟ್ ಈಸ್ ಕಾನ್ಸ್ಟೆಂಟ್. ಅದೇ ಕರೆಂಟ್ ಮೇಂಟೈನ್ ಮಾಡ್ಕೊಂಡ್ರೆ ಆಗುತ್ತೆ. ಕರೆಂಟ್ ಕೂಡ ಚೇಂಜ್ ಆಗ್ತಾ ಹೋದ್ರೆ ನಮಗೆ ವೋಲ್ಟೇಜ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟೆನ್ಸ್ ಅಂತ ಹೇಳೋಕ್ಕಾಗಲ್ಲ. ವೋಲ್ಟೇಜ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟೆನ್ಸ್. ವಿಭವಾಂತರ ಮತ್ತು ರೋಧ ನೇರ ಅನುಪಾತದಲ್ಲಿದೆ ಯಾವಾಗ? ವಿದ್ಯುತ್ ಪ್ರವಾಹ ಸ್ಥಿರವಾಗಿರುವಾಗ. ವೆನ್ ದ ಕರೆಂಟ್ ಈಸ್ ಕಾನ್ಸ್ಟೆಂಟ್, ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟೆನ್ಸ್. ಅದೇ ನೀವು ಕೈನೆಟಿಕ್ ಎನರ್ಜಿ ಫಾರ್ಮುಲಾ ನೋಡ್ಕೊಳ್ಳಿ. ಒಂದು ಅಬ್ಜೆಕ್ಟ್ ಹೋಗ್ತಾ ಇದೆ, ಅದರ ಮಾಸ್ ಕಾನ್ಸ್ಟೆಂಟ್ ತಾನೆ, ಮಾಸ್ ಸ್ಥಿರವಾಗಿರುತ್ತೆ, ಅದರ ದ್ರವ್ಯರಾಶಿ ಸ್ಥಿರವಾಗಿರುತ್ತೆ. ಕ್ಯಾನ್ ಯು ಸೇ ಎನರ್ಜಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೆಲಾಸಿಟಿ? ಇಲ್ಲ. ಶಕ್ತಿ ವೇಗದ ವರ್ಗಕ್ಕೆ ಇದು ಯಾವುದು ಅನುಪಾತದಲ್ಲಿದೆ, ನೇರ ಅನುಪಾತದಲ್ಲಿದೆ. ಖಾಲಿ ವೇಗಕ್ಕಲ್ಲ, ವೇಗದ ವರ್ಗಕ್ಕೆ ನೇರ ಅನುಪಾತದಲ್ಲಿದೆ. ವೆಲಾಸಿಟಿ, ಕೈನೆಟಿಕ್ ಎನರ್ಜಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದ ವೆಲಾಸಿಟಿ. ಸ್ಕ್ವೇರ್ ಬಿಡುವಂಗಿಲ್ಲ, ಬಿಕಾಸ್ 2 V ಇದೆ ಅಲ್ಲಿ, V ಇಂಟು V ಸ್ಕ್ವೇರ್. So kinetic energy is directly proportional to square of the velocity provided mass is constant. ನಡುವೆ ಅದರ ಮಾಸ್ನು ಬದಲಾಗ್ತಾ ಹೋದ್ರೆ ವಿ ಕಾಂಟ್ ಸೇ ವಾಟ್ ಹ್ಯಾಪನ್ಸ್. ಇದು ಕಾನ್ಸ್ಟೆಂಟ್ ಇದ್ರೆ ಮಾತ್ರ ಇದು ಪ್ರಪೋರ್ಷನಲ್. ಸೊ ಅದೇ ಥರ ಇದು ಕಂಪ್ಯಾರಿಸನ್ ಪ್ರಾಬ್ಲಮ್ಸ್. ಸೊ ನೇರ ಅನುಪಾತ ಇರ್ಬೋದು, ವಿಲೋಮ ಅನುಪಾತ ಇರ್ಬೋದು. ಇಟ್ ಮೇ ಬಿ ಡೈರೆಕ್ಟ್ಲಿ ಪ್ರಪೋರ್ಷನಲ್, ಇಟ್ ಮೇ ಬಿ ಇನ್ವರ್ಸ್ಲಿ ಪ್ರಪೋರ್ಷನಲ್, ವಾಟ್ ಎವರ್ ಇಟ್ ಇಸ್. ಯು ಕ್ಯಾನ್ ವರ್ಕ್ಔಟ್ ಸರ್ಟನ್ ಪ್ರಾಬ್ಲಮ್ಸ್ ಹಿಯರ್ ಆಲ್ಸೋ. ಕಂಪ್ಯಾರಿಸನ್ ಅಂದರೆ ಎರಡೂ ಕಡೆನೂ ವೆನ್ ಯು ಕಂಪೇರ್, ಇಫ್ ಇಟ್ ಈಸ್ ಲೈಕ್ ದಿಸ್, ದಿಸ್ ಈಸ್ ದ ಆನ್ಸರ್. If it is like this, what is the answer? ಇದು ಈ ಥರ ಇದ್ರೆ ಇಷ್ಟು ಆನ್ಸರ್, ಈ ಥರ ಇದ್ರೆ ಎಷ್ಟು ಆನ್ಸರ್. ಟೋಟಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಟರ್ಮಿನಲ್ಸ್ ಆಫ್ ಎನ್ ಎಲೆಕ್ಟ್ರಿಕ್ ಹೀಟರ್ ಇಸ್ 60 ವೋಲ್ಟ್. 60 ವೋಲ್ಟ್ ಇದ್ರೆ 4 ಆಂಪಿಯರ್, ರೈಟ್? 60 ವೋಲ್ಟ್ ಇರುವಾಗ 4 ಆಂಪಿಯರ್, 120 ವೋಲ್ಟ್ ಇರುವಾಗ ಎಷ್ಟು ಆಂಪಿಯರ್ ಅಂತ ಕೇಳ್ತಾ ಇದ್ದಾರೆ. ಕ್ರಾಸ್ ಮಲ್ಟಿಪ್ಲೈ ಮಾಡ್ಲಿಕ್ಕೆ ಹೋಗಲೇಬೇಡಿ, ನೀವು ಫಾರ್ಮುಲಾನೇ ಯೂಸ್ ಮಾಡಿ. ಅದು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರು ಕೆಲವು ಸರಿ ಬರ್ಬೋದು ಆನ್ಸರ್. ಇಫ್ ಎಕ್ಸ್ ಈಸ್ ಪ್ರಪೋರ್ಷನಲ್ ಟು ವೈ, ದೆನ್ ಇಟ್ ಇಸ್ ಓಕೆ. ಎಕ್ಸ್ ಮತ್ತು ವೈ ನೇರ ಅನುಪಾತ ಇದ್ರೆ ಬರ್ಬೋದು. ಇಲ್ಲಿ ಅದು ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ವೋಲ್ಟೇಜ್ ಈಸ್ ಪ್ರಪೋರ್ಷನಲ್ ಟು ರೆಸಿಸ್ಟೆನ್ಸ್, ಓಕೆ. ವೋಲ್ಟೇಜ್ ಪ್ರಪೋರ್ಷನಲ್ ಟು ಕರೆಂಟ್, ಓಕೆ. ರೆಸಿಸ್ಟೆನ್ಸ್ ಅದು ಗೊತ್ತಿಲ್ಲ ಹೇಗೆ ಅಂತ, ಅದರಲ್ಲಿ ಅದು ವಿಲೋಮ ಅನುಪಾತ ಬರುತ್ತೆ ಕರೆಂಟ್. ಇವಾಗ ಇಲ್ಲೇನು ಮಾಡಬೇಕಂದ್ರೆ ಎರಡೂ ಕಡೆನೂ ಯಾವತ್ತಿಗೂ ವೆನ್ ಯು ಹ್ಯಾವ್ ಕಂಪ್ಯಾರಿಸನ್ ಪ್ರಾಬ್ಲಮ್ಸ್, ಎರಡೂ ಸೆಟ್ಟಲ್ಲಿ ಒಂದು ಕಾಮನ್ ಇರಲೇಬೇಕು. ಆಗ ಹೇಳಿದಲ್ಲ ನಾನು, ಕೈನೆಟಿಕ್ ಎನರ್ಜಿ ಇಸ್ ಪ್ರಪೋರ್ಷನಲ್ ಟು V ಸ್ಕ್ವೇರ್, ಬಟ್ ಮಾಸ್ ಕಾನ್ಸ್ಟೆಂಟ್ ಇರಬೇಕು. ಇಲ್ಲಾಂದರೆ ನಾವು ಹೇಳೋಕ್ಕಾಗಲ್ಲ. ವೆಲಾಸಿಟಿ ಡಬಲ್ ಮಾಡಿದರೆ ಕೈನೆಟಿಕ್ ಎನರ್ಜಿ 4 ಪಟ್ಟಾಗುತ್ತೆ. ಅದೆಲ್ಲ ಓಕೆ, ಮಾಸ್ ಹಾಗೇನೇ ಇರಬೇಕು, ಮಾಸನ್ನು ಅಲ್ಲಾಡಿಸ್ಕೊ ಹೋಗ್ಬಾರ್ದು. ಆ ಮಾಸನ್ನು ಚೇಂಜ್ ಮಾಡಿಸ್ಲಿಕ್ಕೆ ಹೋದ್ರು ದೆನ್ ಎವ್ರಿಥಿಂಗ್ ವಿಲ್ ಚೇಂಜ್. ಸೊ ಒಂದು ಫಾರ್ಮುಲಾದಲ್ಲಿ, ಒಂದು ಸಮೀಕರಣದಲ್ಲಿ ಉಳಿದ ಟರ್ಮ್ಗಳ ಪರಿಮಾಣಗಳು ಸುಮ್ಮನೆ ಕೂತ್ಕೊಂಡಿದ್ದಿದ್ರೆ ಎರಡನ್ನ ಅನುಪಾತ ಬರಿಬೋದು. ನೇರ ಅನುಪಾತನೋ ವಿಲೋಮ ಅನುಪಾತನೋ ಬರಿಬೋದು. ಸೊ ವಿ ಕ್ಯಾನ್ ರೈಟ್ ಎನರ್ಜಿ ಇಸ್ ಈಕ್ವಲ್ ಟು ಹಾಫ್ mE ಸ್ಕ್ವೇರ್. ಕೈನೆಟಿಕ್ ಎನರ್ಜಿ, ಚಲನ ಶಕ್ತಿಯನ್ನು ಹಾಫ್ mE ಸ್ಕ್ವೇರ್ ಅಂತ ಬರೆಯುವಾಗ ಕೈನೆಟಿಕ್ ಎನರ್ಜಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ V ಸ್ಕ್ವೇರ್ ಅಂತ ಬರಿಬೇಕಾದ್ರೆ ಇವ್ರು ಸುಮ್ಮನೆ ತೆಪ್ಪಗೆ ಕೂತ್ಕೊಂಡಿರ್ಬೇಕು, ಮಾಸ್ ಕೂಡ ಚೇಂಜ್ ಆಗ್ತಾ ಇರಬಾರ್ದು. ದೆನ್ ಓನ್ಲಿ ವಿ ಕ್ಯಾನ್ ರೈಟ್ ವೋಲ್ಟೇಜ್ ಆರ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೆಸಿಸ್ಟೆನ್ಸ್ ಅಂತ ಬರಿಬೇಕಿದ್ರೆ ಕರೆಂಟ್ ತೆಪ್ಪಗೆ ಕೂತ್ಕೊಂಡಿರ್ಬೇಕು. ಇವಾಗ ಈ ಪ್ರಾಬ್ಲಮಲ್ಲಿ ತೆಪ್ಪಗೆ ಕೂತ್ಕೊಳ್ತಾ ಇರೋರು ಯಾರು ಗೊತ್ತಾ? ರೆಸಿಸ್ಟೆನ್ಸ್. ಯಾಕೆ ಸರ್? ಅದು ನಮ್ಗೆ ಗೊತ್ತಿರಬೇಕು. ಇನ್ ದ ಪ್ರಾಬ್ಲಮ್ ದೇ ವೋಂಟ್ ಗಿವ್ ಯು ಸೇಯಿಂಗ್ ದಟ್ ರೆಸಿಸ್ಟೆನ್ಸ್ ಇಸ್ ಕಾನ್ಸ್ಟೆಂಟ್, ಪ್ಲೀಸ್ ಟೇಕ್ ಕೇರ್ ಅಂತೇಳಿ ಯಾರು ಕೊಡೋಲ್ಲ. ನೋಡ್ಕೊಳ್ಳಿ, ರೆಸಿಸ್ಟೆನ್ಸ್ ಕಾನ್ಸ್ಟೆಂಟ್ ಅಂತ ಬ್ರ್ಯಾಕೆಟಲ್ಲಿ ಕೊಡಲ್ಲ. ನಮ್ಗೆ ಗೊತ್ತಿರಬೇಕು. ನಾವು ಹೀಟರನ್ನು ಅದೇ ಹೀಟರ್ ಯೂಸ್ ಮಾಡ್ತಾ ಇರೋದು. ಹೀಟರನ್ನು ವೆನ್ ಹೀಟರ್ ಈಸ್ ಕನೆಕ್ಟೆಡ್ ಟು 60 ವೋಲ್ಟ್, it gives or it draws 4 ampere. When the same heater is connected to 120 volt, how much current it draws ಅಂತ ಹೇಳಿದ್ರೆ ಅದೇ ಹೀಟರ್ ಕಾಯಿಲ್, ನಾವು ಕಾಯಿಲ್ ಚೇಂಜ್ ಮಾಡಿಲ್ಲ, ರೆಸಿಸ್ಟೆನ್ಸ್ ಚೇಂಜ್ ಮಾಡಿಲ್ಲ. ಸೊ R is constant. ಅದು ನಾವೇ
ತಿಳ್ಕೋಬೇಕು. ಅದನ್ನು ಬ್ರ್ಯಾಕೆಟಲ್ಲಿ ಪ್ರಾಬ್ಲಮ್ ಕೊಡಲ್ಲ, ಎಕ್ಸಾಮ್ ಹಾಲಲ್ಲಿ ಮೇಲೆ ಬಂದು ಯಾರು ನಿಮಗೆ ಹೇಳ್ಕೊಡಲ್ಲ. ಸೊ ಯು ಮಸ್ಟ್ ನೋ ದಿಸ್. ಆರ್ ಈಸ್ ಕಾನ್ಸ್ಟೆಂಟ್, ಅದು ಸ್ಥಿರವಾಗಿದೆ. ರೆಸಿಸ್ಟೆನ್ಸ್ ಈಸ್ ಕಾನ್ಸ್ಟೆಂಟ್, ಅದು ಅರ್ಥ ಮಾಡ್ಕೋಬೇಕು ನಾವು. ಯಾಕೆಂದರೆ ಅದೇ ಹೀಟರ್ ತಾನೇ ನಾನು ಕನೆಕ್ಟ್ ಮಾಡ್ತಾ ಇರೋದು. ಬಟ್ ಇನ್ನೊಂದು ಬ್ಯಾಟ್ರಿಗೆ ಅಷ್ಟೇ, 120 ವೋಲ್ಟ್ ಬ್ಯಾಟ್ರಿಗೆ. ಸೊ ಇನ್ನೊಂದು ಪ್ರಾಬ್ಲಮ್ ಬರ್ಬೋದು. ಈಗ ಉದಾಹರಣೆಗೆ ಒಂದು ಹೀಟರನ್ನು ನಾನು ಪ್ಲಗ್ಗೆ ಕನೆಕ್ಟ್ ಮಾಡ್ತೀನಿ, ಅದು ಇಷ್ಟು ಕರೆಂಟ್ ಡ್ರಾ ಮಾಡ್ತಾ ಇದೆ ಅಂತ ಹೇಳ್ತೀನಿ. ಆಮೇಲೆ ಹೀಟರ್ನ ಕಾಯಿಲನ್ನು ಕಟ್ ಮಾಡಿ, ಸರಿ 50% ಕಟ್ ಮಾಡ್ತೀನಿ. ಐ ವಿಲ್ ಕಟ್ ದ ಹೀಟರ್ ಕಾಯಿಲ್ ಟು half and one half I will throw it away. Another half I will connect it to the plug. How much current it draws ಅಂತ ಪ್ರಾಬ್ಲಮ್ ಬಂದರೆ, now the common thing in both, what is the common thing in both? Can you think of? Problem goes like this. A heater coil is connected to a plug, right? Plug key, 220 volt plug key, and it draws a current of 60 amperes, say. Now the heater plug is removed and it is cut into 2 equal parts, again connected to the same plug. How much current is draws ಅಂತ ಕೇಳಿದರೆ, ಹಿಯರ್ ಕಾನ್ಸ್ಟೆಂಟ್ ಈಸ್ ವೋಲ್ಟೇಜ್. ಯಾಕೆ ಗೊತ್ತಾ? ಅದೇ ಪ್ಲಗ್ಗಿಗೆ ನಾನು ಕನೆಕ್ಟ್ ಮಾಡ್ತಾ ಇರೋದು, ಅದೇ ಸೋರ್ಸಿಗೆ. ಇಲ್ಲಿ ಹಾಗಲ್ಲ, ಸೋರ್ಸ್ ಡಿಫ್ರೆಂಟ್. ಇದು ಪ್ರಾಬ್ಲಮಲ್ಲಿ ಅರ್ಥ ಮಾಡ್ಕೊಳ್ಳೋ ಪಾರ್ಟ್, ಇದು ಕೊಟ್ಟಿರಲ್ಲ ಪ್ರಾಬ್ಲಮಲ್ಲಿ. ದಿಸ್ ಈಸ್ ಕಂಪ್ಯಾರಿಸನ್. ಅದು ಹಾಗಾದ್ರೆ ಹೀಗೆ, ಹೀಗಾದ್ರೆ ಎಷ್ಟು ಅಂತ. ಸೊ ಹಿಯರ್ ಆರ್ ಈಸ್ ಕಾನ್ಸ್ಟೆಂಟ್, ರೋದ ಸ್ಥಿರ ಇಲ್ಲಿ. ಹಾಗಿದ್ರೆ ಅದನ್ನು ಫೈಂಡ್ ಔಟ್ ಮಾಡುವ ಫಸ್ಟ್ ಪಾರ್ಟಲ್ಲಿ. ಫೈಂಡ್ ಔಟ್ ದಟ್ ರೆಸಿಸ್ಟೆನ್ಸ್ ಇನ್ ದ ಫಸ್ಟ್ ಪಾರ್ಟ್. ಸೊ ಈ ಪ್ರಾಬ್ಲಮನ್ನು ನೀವು ಮಾಡಿರ್ಬೋದು. ರಿಮೆಂಬರ್, ಯು ಮೈಟ್ ಹ್ಯಾವ್ ವರ್ಕ್ಡ್ ಔಟ್ ದಿಸ್ ಪ್ರಾಬ್ಲಮ್ ಆಲ್ರೆಡಿ, ಬಟ್ ಸ್ಟಿಲ್ ದೀಸ್ ಥಿಂಗ್ಸ್ ಯು ಮೇ ನಾಟ್ ಹ್ಯಾವ್ ಫಾಲೋಡ್. ಇದೆಲ್ಲ ಇದರ ಒಳಗಡೆ ಇದೆ ಅಂತ ನಿಮ್ಗೆ ಗೊತ್ತಿರಲಿಕ್ಕಿಲ್ಲ. ಯಾವತ್ತು ಒಂದು ಪ್ರಾಬ್ಲಮನ್ನು ಮಾಡಿ ಮುಗಿಸಿದರೆ ಅಲ್ಲಿಗೆ ಮುಗಿಯೋಲ್ಲ. ಆ ಪ್ರಾಬ್ಲಮಿಂದ ಇನ್ನೊಂದು 4-5 ಪ್ರಾಬ್ಲಮ್ ಮಾಡೋ ನಾಲೆಜ್ ಸಿಗಬೇಕು. ದೆನ್ ಓನ್ಲಿ ಯು ಆರ್ ಸಕ್ಸಸ್ಫುಲ್. ನೀವು ಸರ್ ನಾನು ಎಕ್ಸಸೈಸಲ್ಲಿರೋ ಎಲ್ಲ ಪ್ರಾಬ್ಲಮ್ ಮಾಡ್ಲಿಕ್ಕೆ ಗೊತ್ತಿದೆ ಸರ್, ಇನ್ನೊಂದು ಬಂದರೆ ಆರ್ ಯು ರೆಡಿ ಟು ಡೂ ದ್ಯಾಟ್? ಯು ಮಸ್ಟ್ ಬಿ ರೆಡಿ. ಆಗಿದ್ದರೆ ಮಾತ್ರ ಆಗೋದು. ಸೊ ಯು ಮಸ್ಟ್ ಗೈನ್ ನಾಲೆಜ್ ಫ್ರಮ್ ಈಚ್ ಪ್ರಾಬ್ಲಮ್. ಅದು ಈಗ ಹೇಗಾಯಿತು, ಆ ಪ್ರಾಬ್ಲಮಲ್ಲಿ ಹಾಗೆ ಯಾಕೆ ಮಾಡಿದೆ, ಈ ಥರ ಕಂಪೇರ್ ಮಾಡಿಕೊಂಡ್ರೆ ಮಾತ್ರ ಯು ವಿಲ್ ಬಿ ಏಬಲ್ ಟು ಡೂ ಇಟ್ ಇನ್ ದ ಎಕ್ಸಾಮ್, ಇಲ್ಲಾಂದ್ರೆ ಆಗಲ್ಲ. ಓಕೆ, ವಿ ಈಕ್ವಲ್ IR, ರೈಟ್? ಓಕೆ, ಫಸ್ಟ್ ಪಾರ್ಟ್ ನೋಡೋಣ. ಫಸ್ಟ್ ಪಾರ್ಟಲ್ಲಿ ಏನಾಗುತ್ತೆ, ವಿ ಅಪ್ಲೈ 60 ವೋಲ್ಟ್ ಆ್ಯಂಡ್ ಡ್ರಾ 4 ಆಂಪಿಯರ್. ಆಗ ರೆಸಿಸ್ಟೆನ್ಸ್ ಸಿಗುತ್ತೆ. V/I is equal to R. That implies R is equal to ಎಷ್ಟು ವೋಲ್ಟ್ ಅಪ್ಲೈ ಮಾಡಿದ್ದು? 60. ಎಷ್ಟು ಕರೆಂಟ್ ಡ್ರಾ ಮಾಡ್ತು? 4. ಹಾಗಾದರೆ 15 ಓಮ್ ಈಸ್ ದ ರೆಸಿಸ್ಟೆನ್ಸ್, ರೈಟ್? ಅದರ ರೋಧ 15 ಓಮ್. ಓಕೆ, ಅದೇ 15 ಓಮನ್ನು ನೆಕ್ಸ್ಟ್ ಕೂಡ ಯೂಸ್ ಮಾಡ್ಬೋದು. ಯಾಕಂದರೆ ಅದೇ ಕಾಯಿಲನ್ನು ಕನೆಕ್ಟ್ ಮಾಡೋದು. ವಾಟ್ ಕರೆಂಟ್ ವಿಲ್ ದ ಹೀಟರ್ ಡ್ರಾ ಇಫ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್ ಇನ್ಕ್ರೀಸ್ ಟು 120 ವೋಲ್ಟ್? ಅದೇ ಇದಕ್ಕೆ 120 ವೋಲ್ಟ್ ಅಪ್ಲೈ ಮಾಡ್ತಾರೆ. ಸದರಿ ಹೀಟರ್, ಅದೇ ವಿದ್ಯುತ್ ಹೀಟರ್ ವಿಭವಾಂತರ 120 ವೋಲ್ಟ್ಗೆ ಹೆಚ್ಚಿಸಿದಾಗ ಅದಕ್ಕೆ ತೆಗೆದುಕೊಳ್ಳುವ ಕರೆಂಟ್ ಎಷ್ಟು? ಸೊ ಸೆಕೆಂಡ್ ಪಾರ್ಟಲ್ಲಿ I ಈಸ್ ಈಕ್ವಲ್ ಟು V/R. ಆಮೇಲೆ ರೈಟ್? ವಿ ಎಷ್ಟು ಹಾಕಿದ್ರಂತೆ? 120. ರೆಸಿಸ್ಟೆನ್ಸ್ ಇದನ್ನೇ ಯೂಸ್ ಮಾಡ್ಬೋದು, ಬಿಕಾಸ್ ಇಟ್ ಡಸಂಟ್ ಚೇಂಜ್. ದ್ಯಾಟ್ ಈಸ್ ಈಕ್ವಲ್ ಟು 5 3s 5 2s 4s 8 ಎಸ್ 8 ಆಂಪಿಯರ್. 8 ಆಂಪಿಯರ್ ಇಸ್ ದ ಕರೆಕ್ಟ್ ಆನ್ಸರ್. ಯಾಕಂದ್ರೆ ನಮ್ಗೆ ಈಗ ಬಂತಲ್ಲ, ಹಾಗಾಗಿ ಕರೆಕ್ಟ್ ಆನ್ಸರ್, right? So this is the answer. So how you have to, this is how you have to follow the problem. Okay, we'll move on. 12.5. Are we in 12.5? Yes. Resistance of a metal wire. Did we complete the one? Skip aida? Well, check it. This is over. That is over. Second one. How much work done? Over. How much current will be an electric bulb? Over. Okay. ಓಕೆ 5. ಒಂದು ಲೋಹದ ತಂತಿಯ ವ್ಯಾಸವು 0.3 ಮಿಲಿಮೀಟರ್, ಉದ್ದವು 1 ಮೀಟರ್. ಓಕೆ, ವಿ ವಿಲ್ ರೆಕಾರ್ಡ್ ಇಟ್. ರೆಸಿಸ್ಟೆನ್ಸ್ ಆಫ್ ಎ ಮೆಟಲ್ ವೈರ್ ಆಫ್ ಲೆಂತ್ 1 ಮೀಟರ್. ಓಕೆ, 1 ಮೀಟರ್ ಆ್ಯಂಡ್ ಡಯಾಮೀಟರ್ 26 ಓಮ್. ಓಕೆ, ರೆಸಿಸ್ಟೆನ್ಸ್ ಇಸ್ 26 ಓಮ್. ವ್ಯಾಸ ಇಲ್ಲಿ ಕೊಡಲಿಲ್ಲ. ರೆಸಿಸ್ಟೆನ್ಸ್ ಆಫ್ ಎ ಮೆಟಲ್ ವೈರ್ ಆಫ್ ಲೆಂತ್ 1 ಮೀಟರ್ ಇಸ್ 26 ಓಮ್. ಇಲ್ಲಿ ಕೊಟ್ಟಿದ್ದಾರೆ. Diameter of the wire is 0.3 millimeter. Though milli means 10 to the power minus 3 meters, and its resistance is how much? 26 ohm ಆಗಿದೆ. ಅದು at 20 degrees. ಎಲ್ಲ 20 ಡಿಗ್ರಿಯಲ್ಲಿ. ಆದರೆ 0.3 ಮಿಲಿಮೀಟರ್ ಆದರೆ ಆ ತಾಪಮಾನದಲ್ಲಿ ಲೋಹದ ತಂತಿಯ ರೋಧಶೀಲತೆಯನ್ನು ಕಂಡುಹಿಡಿಯಿರಿ. ಎಸ್, ರೋ ಈಸ್ ಹೌ ಮಚ್? ರೆಸಿಸ್ಟಿವಿಟಿ. ರೋಧಶೀಲತೆ, right? Resistivity is how much? What is resistivity?
ಎಸ್, ಡೈರೆಕ್ಟ್ ಪ್ರಾಬ್ಲಮ್. ಆಮೇಲೆ ಅದು ಯಾವ ಮೆಟೀರಿಯಲ್ ಅಂತ ನೋಡಬೇಕು, ಟೇಬಲ್ ಕೊಟ್ಟಿದ್ದಾರೆ. ಆ ಟೇಬಲ್ ನೀವು ಬಯಾಟ್ ಹೊಡಿಬೇಕಾಗಿಲ್ಲ, ಯಾವ್ದು ರೆಸಿಸ್ಟಿವಿಟಿ ಎಷ್ಟು ಆಲ್ಮೋಸ್ಟ್ ರೇಂಜ್ ಗೊತ್ತಿದ್ರೆ ಸಾಕಷ್ಟೇ. 10⁻⁻⁶, 10⁻⁻8 ಓಮ್ ಮೀಟರ್ ಮೆಟಲ್ಸ್ಗೆ, ಲೋಹಗಳಿಗೆಲ್ಲ ತುಂಬ ಕಮ್ಮಿ. ಇದಕ್ಕೆ ವಾಟ್ ಯು ಕಾಲ್ ಇನ್ಸುಲೇಟರ್ಸ್, ವಾಹಕಗಳಿಗೆ ಕಮ್ಮಿ, ಅವಾಹಕಗಳಿಗೆ ಜಾಸ್ತಿ ರೋಧಶೀಲತೆ. ಓಕೆ, ವಿ ವಿಲ್ ಯೂಸ್ ದ ಫಾರ್ಮುಲಾ R is equal to rho L by A. ಎಲ್ಲ ಫಾರ್ಮುಲಾ ಒಂದು ಲಿಸ್ಟ್ ಮಾಡಬೇಕು ನಾವು. We should have a list of all the formulas. R is equal to rho L by A. Rho ಏನಾಯ್ತು ಅವಾಗ? Rho is equal to RA by L. What is A? Area of cross section. ಅಡ್ಡಕ್ಕೋಯ್ತದ ವಿಸ್ತೀರ್ಣ ಇದು. ಅದು ಸರ್ಕ್ಯುಲರ್ ಅಂತ ಇಟ್ಕೊಳ್ಳೋ, ಯಾಕಂದ್ರೆ ಡಯಾಮೀಟರ್ ಕೊಟ್ಟಿದ್ದಾರಲ್ಲ. ಸೊ ಏರಿಯಾವನ್ನು ನೀವು ಎಕ್ಸ್ಪಾಂಡ್ ಮಾಡಿದರೆ, ವಾಟ್ ಇಸ್ ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ಎ ಸಿಲಿಂಡ್ರಿಕಲ್ ವಯರ್? ಈ ಥರ ವಯರ್ ಇದ್ದರೆ ಅದನ್ನು ಕಟ್ ಮಾಡಿದರೆ, ಯಾಕಂದರೆ ಇಲೆಕ್ಟ್ರಾನ್ಸ್ ಈಗ ಹೋಗ್ತಾ ಇರೋದು, ಇಲೆಕ್ಟ್ರಾನ್ಸ್ ವಿಲ್ ಫ್ಲೋ ಲೈಕ್ ದಿಸ್. ಆವಾಗ ಅಡ್ಡಕ್ಕೋಯ್ತದ ವಿಸ್ತೀರ್ಣ, ದಟ್ ಕ್ರಾಸ್ ಸೆಕ್ಷನಲ್ ಏರಿಯಾ ವಿಲ್ ಬಿ ಎ ಸರ್ಕ್ಯುಲರ್ ಏರಿಯಾ. ಸೊ ವಾಟ್ ಇಸ್ ದ ಏರಿಯಾ ಆಫ್ ಸರ್ಕ್ಯುಲರ್ ಏರಿಯಾ ಫಾರ್ಮುಲಾ? R by L pi R square, ಸರ್ಕಲ್ನ ಏರಿಯಾ. ಬಟ್ ಇಲ್ಲಿ ಡಯಾಮೀಟರ್ ಕೊಟ್ಟಿದ್ದಾರಲ್ಲ, ವಾಟ್ ಈಸ್ ರೇಡಿಯಸ್? ಡಯಾಮೀಟರ್ ಬೈ 2 ಅಲ್ವಾ, ವ್ಯಾಸದ ಅರ್ಧ ಅಲ್ವಾ ರೇಡಿಯಸ್. ಸೊ ದ್ಯಾಟ್ ಈಸ್ ಈಕ್ವಲ್ ಟು ಡಯಾಮೀಟರ್ ಬೈ 2 ಹಾಕೊಳ್ಳಿ, R pi by L ಡಯಾಮೀಟರ್ ಬೈ 2 ಹೋಲ್ ಸ್ಕ್ವೇರ್. ಏನಾಯ್ತು ಫಾರ್ಮುಲಾ? pi R d square by 4L. ದ್ಯಾಟ್ ಈಸ್ ಈಕ್ವಲ್ ಟು pi R resistance 26, diameter square 0.3 ಗುಣಿಸು 10⁻³ ಮಿಲಿಮೀಟರ್, ಅದು ಹೋಲ್ ಸ್ಕ್ವೇರ್ ಬೈ 4L ಲೆಂತ್ 1 ಮೀಟರ್, ರೈಟ್? ಅದೊಂದು ಸಹಾಯ ಮಾಡಿದ್ದಾರೆ, 4 ಒಂದೇ ಮಾಡಿಬಿಟ್ಟಿದ್ದಾರೆ. ಓಕೆ, ಶಾಲ್ ವಿ ಗೋ ಫಾರ್ ದ ಕ್ಯಾಲ್ಕುಲೇಟರ್? ತುಂಬ ಸಂಖ್ಯೆಗಳಿದೆ. ಸೊ ಇದನ್ನು ನಾನು ಏನು ಮಾಡ್ಬೋದು ಅಂದರೆ, ಇಲ್ಲಿ ಸ್ಕ್ವೇರ್ ಮಾಡುವಾಗ ಇಬ್ಬರನ್ನು ಸ್ಕ್ವೇರ್ ಮಾಡ್ಕೋಬೇಕು ಬ್ರ್ಯಾಕೆಟ್ನೊಳಗೆ. 0.3 ಮಿಲಿಮೀಟರ್ ಸ್ಕ್ವೇರ್ ಆಗಬೇಕು, ದ ಹೋಲ್ ಥಿಂಗ್ ಹ್ಯಾಸ್ ಟು ಬಿ ಸ್ಕ್ವೇರ್. ಇದನ್ನು ಸ್ಕ್ವೇರ್ ಮಾಡುವಾಗ 10⁻⁻⁶ ಇಲ್ಲಿಗೆ. ಓಕೆ, ಅದನ್ನಾಯಿತು. 0.3 ಸ್ಕ್ವೇರ್ ಮಾಡ್ಕೋಬೇಕು. ಶಾಲ್ ಐ ರೈಟ್ ಇಟ್ ಲೈಕ್ ದಿಸ್? 0.3 × 0.3 ಕ್ಯಾಲ್ಕುಲೇಟ್ ಇದ್ದರೆ ನೀವು ಮಾಡ್ಕೊಳ್ಳಿ. 0.3 × 0.3 × 26 × 3.14 ಡಿವೈಡೆಡ್ ಬೈ 4 ಈಕ್ವಲ್ ಟು 2. ಬರಲ್ಲ, ಎಲ್ಲಿ ಮಿಸ್ಟೇಕ್ ಆಗಿದೆ? ವಾಟ್ ವಿಲ್ ಬಿ ದ ರೆಸಿಸ್ಟಿವ್ ದ ಮೆಟಲ್ ಅಟ್ ದಟ್ ಟೆಂಪರೇಚರ್? ಆರ್ ನಾಟ್ ಗೆಟಿಂಗ್ 1.84 ಬರಬೇಕಂತೆ. ಸೊ ಎಲ್ಲಿ ನಾವು ಮಿಸ್ಟೇಕ್ ಮಾಡಿದ್ವಿ? ರೋ ಇಸ್ ಈಕ್ವಲ್ ಟು RA by L ಕರೆಕ್ಟ್ ಇದೆ. R ಏರಿಯಾ pi R ಸ್ಕ್ವೇರ್ ಬೈ L. ಪೈ ತಗೊಂಡಿದ್ದೀವಲ್ಲ, pi R ಏರಿಯಾ R ಸ್ಕ್ವೇರ್ ರೇಡಿಯಸ್ ಸ್ಕ್ವೇರ್ ಡಯಾಮೀಟರ್ ಬೈ 2 pi R d ಸ್ಕ್ವೇರ್ ಬೈ 4L. ಅದು ಆಯಿತು. ಲೆಂತ್ 1 ಮೀಟರ್, ರೈಟ್? ಆಮೇಲೆ pi R ರೇಡಿಯಸ್, ರೆಸಿಸ್ಟೆನ್ಸ್ 26 ಓಮ್, ಅದು ಕರೆಕ್ಟ್ ಇದೆ. ದೆನ್ d ಸ್ಕ್ವೇರ್ 0.3 ಮಿಲಿಮೀಟರ್ ಬೈ 4L ಕರೆಕ್ಟ್ ಇದೆ ತಾನೆ? 0.3 × 0.3 ಎಸ್ ಇಂಟು 26 ಇಂಟು 3.14 is equal to divided by 4. ಕ್ಯಾಲ್ಕುಲೇಟ್ರಲ್ಲಿ ಮಿಸ್ಟೇಕ್ ಆಯಿತು. ಸೊ ದಿಸ್ ಕಮ್ಸ್ ಟು 1.836 ಅಂದರೆ 1.84 ಬರಿಬೋದು. 1.836 into 10⁻⁻⁶. Do you know what is the unit of resistance? Resistivity. ರೋಧಶೀಲತೆಯ ಯೂನಿಟ್ ಬೇಕು ಅಂತಾದರೆ ಇದನ್ನು ನೋಡಿ, R ಓಮ್, ಏರಿಯಾ ಮೀಟರ್ ಸ್ಕ್ವೇರ್, ಲೆಂತ್ ಇಂಟು ಬ್ರೆಡ್ತ್, ರೈಟ್? ಉದ್ದ ಗುಣಿಸಾಗಲ್ಲ, ಬಾಗಿಸು ಮೀಟರ್ ಲೆಂತ್. ಓಮ್ ಮೀಟರ್ ಸ್ಕ್ವೇರ್ ಬಾಗಿಸು ಮೀಟರ್, ಎಲ್ಲಿಯಾದ್ರೂ ಮರ್ತೋದ್ರೆ ಓಮ್ ಮೀಟರ್. ಸೊ ಇಂಟು 10⁻⁻⁶ ಓಮ್ ಮೀಟರ್. ದಿಸ್ ಈಸ್ ದ ರೆಸಿಸ್ಟಿವಿಟಿ. ಇದು ಏನಾಗಿರ್ಬೋದು? ಯಾವ ಮೆಟೀರಿಯಲ್ ಆಗಿರ್ಬೋದು? ಎಲ್ಲ ವಸ್ತುಗಳ ರೋಧಶೀಲತೆಯನ್ನು ನೀವು ನೋಡಿದರೆ, ಸಿ ಇಟ್ ಈಸ್ 1.84 into 1.84 ಆಲ್ಮೋಸ್ಟ್ ಇಂಟು 10⁻⁻⁶. ಮ್ಯಾಂಗನೀಸ್ ಇಲ್ಲಿದೆ, ಇಟ್ ಈಸ್ ಮ್ಯಾಂಗನೀಸ್. ಸೊ ನೋಡಿ ಇಲ್ಲಿ ಎಲ್ಲ ಮೆಟಲ್ಸ್ ಎಲ್ಲ ದೇ ಆರ್ ಗುಡ್ ಕಂಡಕ್ಟರ್ಸ್, ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆ್ಯಂಡ್ ದೇರ್ ರೆಸಿಸ್ಟಿವಿಟಿ ಈಸ್ ಲೆಸ್. ಸೊ ಎಲ್ಲ 10⁻⁸, -6 ಎಲ್ಲ. ಫಾರ್ ಎಕ್ಸಾಂಪಲ್ ಇನ್ಸುಲೇಟರ್ಸ್ ನೋಡಿ, 10⁻17, 15, 16 ವೆರಿ ಹೈ, ಪ್ಲಸ್ ವೆರಿ ಹೈ ರೆಸಿಸ್ಟಿವಿಟಿ. ಓಕೆ, ವಿಲ್ ಮೂವ್ ಆನ್. 12.6 ಉದ್ದ L ಮತ್ತು ಅಡ್ಡ A ಇರುವ ಒಂದು ವಾಹಕ ತಂತಿಯ ರೋಧವು
4 ಓಮ್ ಆಗಿದೆ. ಅದೇ ರೀತಿಯ ಇನ್ನೊಂದು ವಾಹಕ ತಂತಿಯ ಉದ್ದ L/2, ಅದರ ಅಡ್ಡಕ್ಕೆ ಹೋಯ್ತಾ 2a ಆದಾಗ ಅದರ ರೋಧವನ್ನು ಕಂಡಿದೆ. ಈಸಿಯಾಗಿಯೂ ಮಾಡ್ಬೋದು ಶಾರ್ಟ್ಕಟ್ಟಲ್ಲಿ, ಆ್ಯಂಡ್ ಯು ಕ್ಯಾನ್ ಡೂ ಇಟ್ ಬೈ ರೈಟಿಂಗ್ ಫಾರ್ಮುಲಾಸ್. ಬಟ್ ಎಕ್ಸಾಮಲ್ಲಿ ಆವತ್ತು ಸ್ಟೆಪ್ಸ್ ತೋರಿಸ್ಬೇಕು. ನಾನು ಮೇಧಾವಿ, ನನಗೆ ಇದು 2 ಸ್ಟೆಪ್ಪಲ್ಲಿ ಬರುತ್ತೆ ಅಂತ ಮಾಡ್ಕೊಂಡು ಹೋದರೆ ಯು ವಿಲ್ ಲೂಸ್ ದ ಮಾರ್ಕ್. ಆನ್ಸರ್ ಕರೆಕ್ಟ್ ಇರ್ಬೋದು, ಬಟ್ ಯು ಹ್ಯಾವ್ ಟು ಶೋ ದಟ್ ಸ್ಟೆಪ್ಸ್ ಕೊಡಲೇಬೇಕು. ಮಾರ್ಕ್ಗೆ ನಾವು ಸ್ಟೆಪ್ ವೈಸೇ ಕೊಡೋದು ಮಾರ್ಕ್. ಓಕೆ, ಉದ್ದ L ಮತ್ತು ಅಡ್ಡಕೊಯ್ತಾ ಇರುವ ಒಂದು ವಾಹಕ ತಂತಿಯ ರೋಧ ಓಮ್ ಆಗಿದೆ, 4 ಓಮ್. ಸೊ ರೆಸಿಸ್ಟೆನ್ಸ್ ಆಫ್ ಎ ವೈರ್ ಆಫ್ ಲೆಂತ್ L ಆ್ಯಂಡ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ A is 4. R is equal to rho L by A. So what is R? Rho L by A. 4 is equal to rho L by A. Yes. ನೆಕ್ಸ್ಟ್ ಏನು ಮಾಡ್ತಾರೆ, ಇನ್ನೊಂದು ವಾಹಕ ತಂತಿಯ ಉದ್ದ L/2 ಮಾಡಿದರೆ ಏನಾಗಬೇಕು, ಇದು by2 ಆಗ್ಬೇಕು ತಾನೆ. ಇದು ಇನ್ನು ಶಾರ್ಟ್ಕಟ್ಟಲ್ಲಿ ಮಾಡಬೇಕಾದ್ರೆ 4 ಇಟ್ಕೊಳ್ಳೋದು. ಲೆಂತ್ ಅರ್ಧ ಮಾಡಿದರೆ ಇದು ಅರ್ಧ ಆಗ್ಬೇಕು ತಾನೆ. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಏನು ಮಾಡ್ತಾರೆ ಅಂದರೆ 2 ಮಾಡ್ತಾರಂತೆ, 2 ಕೆಳಗೆ ಬರ್ಬೇಕು ತಾನೆ. ಇಲ್ಲಿ L/2 2a, ಏರಿಯಾ ಇಸ್ ಡಬಲ್, ಆವಾಗ 1 ಓಮ್ ಆಗ್ಬೇಕು ತಾನೆ. ಆನ್ಸರ್ ಮುಗಿತಲ್ಲ. ಸೊ ಏನು 4 ಓಮ್ ಇತ್ತು ಅದನ್ನ ಲೆಂತ್ ಅರ್ಧ ಮಾಡಿದರೆ ರೆಸಿಸ್ಟೆನ್ಸ್ ಅರ್ಧ ಆಗುತ್ತೆ. ಏರಿಯಾ ಡಬಲ್ ಮಾಡಿದರೆ /2 ಆಗುತ್ತೆ, ಯಾಕಂದರೆ ಇದು ವಿಲೋಮ ಅನುಪಾತ. ದಿಸ್ ಇಸ್ ಇನ್ ದ ಡಿನಾಮಿನೇಟರ್. ಸೊ ಬಟ್ ಎಕ್ಸಾಮಲ್ಲಿ ಹೇಗೆ ಸರ್, ಯು ಹ್ಯಾವ್ ಟು ಶೋ ದ ಸ್ಟೆಪ್ಸ್. ಯು ಕ್ಯಾನ್ ಶೋ ದ ಸ್ಟೆಪ್ಸ್ ಲೈಕ್ ದಿಸ್. 4 ಓಮ್ is equal to rho L by A. What is new R? Chalk, new R is R dash ಅಂತ ಬರಿತೀನಿ, is equal to rho L dash by A dash. ಹೊಸ್ತೆಲ್ಲ ವ್ಯಾಲ್ಯೂಸ್. R dash is equal to rho L by 2a. ಹಾಗೇನಾಯಿತು, rho L by A, ಅದೆಲ್ಲ ಹಾಗೇನೇ ಇದೆ, 1/4. ಬಟ್ ವಾಟ್ ಇಸ್ ದಿಸ್? ಅಥವಾ ಹೀಗೇನೇ ಇರಲಿ, R dash is equal to rho L by 4a. Equation 2, equation 1, divide them. 2 divided by 1. What does it mean? R dash by 4. ಇದು R dash, ಇದು 4. ಲೆಫ್ಟ್ ಹ್ಯಾಂಡ್ ಸೈಡ್ ಡಿವೈಡ್ ಆಯಿತು, 2/1 ಮಾಡ್ತಾ ಇರೋದು. ಇದು rho L by 4a, ರೈಟ್ ಹ್ಯಾಂಡ್ ಸೈಡ್. ಇದು ಬೈ ಆಗಬೇಕು, ಇದಕ್ಕೆ ಡಿವೈಡೆಡ್ ಬೈ ಆದರೆ rho L ಇಲ್ಲಿ ಬರುತ್ತೆ, A ಇಲ್ಲಿ ಬರುತ್ತೆ. A gets cancelled, rho L gets cancelled. That is 1/4. What is 1/4? R dash by 4 is equal to 1/4. What does it imply? R dash is equal to 4/4. That is equal to 1 ohm. ಯಾಕಂದರೆ ಇಷ್ಟು ಮಾಡೋದು ಯಾಕಂದರೆ ಅದಕ್ಕೊಂದು 4 ಮಾರ್ಕ್ 3 ಮಾರ್ಕ್ ಇರುತ್ತೆ ಅಲ್ಲ, ಹೀಗೆ ಮಾಡಿ ತಿನ್ನಬೇಕು. ಅದು ಫಸ್ಟ್ಗೆ ಆನ್ಸರ್ ಬಂದಿದೆ, L is halved, A is double. ಇಲ್ಲಿ ಹಾಕಿದ್ರೆ 1 ohm ಬರುತ್ತೆ. ಬಟ್ ಇಲ್ಲಿ ಸ್ಟೆಪ್ಸ್ ತೋರಿಸ್ಬೇಕು. Write the formula, divide it and you will get it, 1 ohm. Okay. Right. Yes. 20 ಓಮ್ ರೋಧ ಹೊಂದಿರುವ ಒಂದು ವಿದ್ಯುತ್ ದೀಪ ಮತ್ತು 4 ಓಮ್ ರೋಧ ಹೊಂದಿರುವ ವಾಹಕವನ್ನು 6 ವೋಲ್ಟ್ನ ಶುಷ್ಕ ಕೋಶಕ್ಕೆ ಜೋಡಿಸಿದೆ. ಸೊ ಹೈ ಟೆನ್ಷನ್ ಬ್ಯಾಟ್ರಿಗೆ 20 ಓಮ್ ಬಲ್ಬ್ ಆ್ಯಂಡ್ 4 ಓಮ್ ರೆಸಿಸ್ಟೆನ್ಸ್. ಮಂಡಲದ ಒಟ್ಟು ರೋಧ ಎಷ್ಟು, ಮಂಡಲದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ ಎಷ್ಟು, ವಿದ್ಯುತ್ ದೀಪ ಮತ್ತು ನಡುವಿನ ವಿಭವಾಂತರವನ್ನು ಕಂಡುಹಿಡಿಯಿರಿ. ಓಕೆ, an electric lamp is having resistance of 20 ohm and another conductor 4 ohm. All are connected to 6 volt battery. Calculate the total resistance of the circuit and current through the circuit and the potential difference across the electric current and the conductor. Okay, we'll do it. Yes. First on the bulb is also a resistor. ಬಲ್ಬ್ ಕೂಡ ಒಂದು ರೋಧನೆ, ಯಾಕಂದರೆ ಬಲ್ಬ್ನೊಳಗೆ ಟಂಗ್ಸ್ಟನ್ ಫಿಲಮೆಂಟ್ ಇದೆಯಲ್ಲ, ಇಟ್ ವಿಲ್ ಗಿವ್ ದ ರೆಸಿಸ್ಟೆನ್ಸ್. ಸೊ ಫಸ್ಟ್ ಒಂದು ಬಲ್ಬ್, ಆಮೇಲೆ ಒಂದು ರೆಸಿಸ್ಟರು, ಆಮೇಲೆ ಒಂದು ಬ್ಯಾಟ್ರಿ, ಒಂದು ಸ್ವಿಚ್ ಹಾಕಿ ಇಡೋಣ. ಸೊ ದರ್ ಈಸ್ ಎ ವೈರ್ ಆಫ್ ರೆಸಿಸ್ಟೆನ್ಸ್ 4 ohm. ಬಲ್ಬ್ 20 ohm ಅಂದರೆ ಅದರ ಒಳಗಿರೋ ಇಟ್ಸ್ ಟಂಗ್ಸ್ಟನ್ ಫಿಲಮೆಂಟ್ ರೆಸಿಸ್ಟೆನ್ಸ್ 6 volt. ದೇ ಆರ್ ಕನೆಕ್ಟೆಡ್ ಇನ್ ಸೀರೀಸೇ ಆಗಿರಬೇಕಿದ್ರು. ಅಂದರೆ ವಾಹಕವನ್ನು ಮಂಡಲ ಒಟ್ಟಿರೋದು, ಅದು ಚಿತ್ರದಲ್ಲಿ ಸೀರೀಸ್ ಇರಬೇಕು. ಓಕೆ, ವಿದ್ಯುತ್ ದೀಪ ಹಾಗೂ ವಾಹಕ ನಡುವಿನ ವಿಭವಾಂತರ ಕೂಡ ನೋಡಬೇಕು. ವಾಟ್ ಈಸ್ ದ ವೋಲ್ಟೇಜ್ ಅಕ್ರಾಸ್ ದ ಬಲ್ಬ್, ವಾಟ್ ಈಸ್ ದ ವೋಲ್ಟೇಜ್ ಅಕ್ರಾಸ್ ದ ರೆಸಿಸ್ಟರ್, V2 ಅಂತ ಬರೆಯೋಣ. ಎಸ್, ಫಸ್ಟು ಟೋಟಲ್ ರೆಸಿಸ್ಟೆನ್ಸ್ RS is equal to R1 plus R2 ಸೀರೀಸ್, ಇದು ಸರಣಿ ಜೋಡಣೆ. ದೆನ್ ಇಟ್ ಈಸ್ 20 plus 4 24 ohm. ಫಸ್ಟ್ ಆನ್ಸರ್ ಆಯಿತು. ಆಮೇಲೆ ವಾಟ್ ಇಸ್ ದ ವೋಲ್ಟೇಜ್ ಅಕ್ರಾಸ್ ದಿಸ್ ಆ್ಯಂಡ್ ವೋಲ್ಟೇಜ್ ಅಕ್ರಾಸ್ ದಿಸ್ ನೋಡಬೇಕಿದ್ರೆ ಕರೆಂಟ್ ನೋಡ್ಬೇಕು ಫಸ್ಟು.
ನಾವು ನಮಗೆ ಒಟ್ಟು ದಿಸ್ ಈಸ್ ಈಕ್ವಲೆಂಟ್ ಟು ಸಿಂಪ್ಲಿ ಇದನ್ನು ಹೀಗೆ ಬರೆಯೋದಾದರೆ ಒಂದೇ ರೆಸಿಸ್ಟೆನ್ಸ್ ಹಾಕ್ಬೋದು, ಕರೆಕ್ಟಾ? ಯಾರ ಅಕ್ರಾಸ್ 6 ವೋಲ್ಟ್ನ ಅಕ್ರಾಸ್ 24 ಓಮನ್ನು ಒಂದೇ ಹಾಕಿದರೆ ವಾಟ್ ಈಸ್ ದ ಕರೆಂಟ್? ಅದೇ ಕರೆಂಟ್ ಇಲ್ಲಿನೂ ಹೋಗ್ಬೇಕಾದ್ರೆ ತಾನೆ, ಬಿಕಾಸ್ ಸರಣಿ ಜೋಡಣೆಯಲ್ಲಿ ಎಲ್ಲ ಕಾಂಪೊನೆಂಟಲ್ಲಿ ಕರೆಂಟ್ ಸೇಮ್, ಈಕ್ವಲೆಂಟಲ್ಲಿಯೂ ಕರೆಂಟ್ ಸೇಮ್. ವೆನ್ ಯು ಕನೆಕ್ಟ್ ಆಲ್ ದ ರೆಸಿಸ್ಟರ್ಸ್ ಇನ್ ಸೀರೀಸ್, current through each resistor and through the equivalent resistor all are same. So what is I? I is equal to V by R, right? Formula ಎಲ್ಲ ಟಕ್ 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 ಅಂತ ಬರಬೇಕು. V is 6 by 24, that is equal to 1 by 4 amperes. ಇದು ಹೀಗೇನೆ ಇರಲಿ, ಯಾಕಂದ್ರೆ ಇದನ್ನು ಕೇಳಿಲ್ಲ ಅವರು, ಕರೆಂಟ್ ಎಷ್ಟು ಕೇಳಿಲ್ಲ, ಕರೆಂಟ್ ಸರ್ಕ್ಯೂಟ್ ಕೇಳಿದ್ದಾರೆ. ಸೊ ಯು ಹ್ಯಾವ್ ಟು ಬ್ರಿಂಗ್ ಇಟ್ ಇನ್ ಟು ಫ್ರಾಕ್ಷನ್ಸ್. 0.525 amperes. What is the voltage across first volt bulb? V1 is equal to ಇದು. ಅದೇ ಕರೆಂಟ್ ಇಲ್ಲಿ ಎಲ್ಲ ಕಡೆನೂ ಹೋಗಬೇಕು. I into R1. What is I? I is 0.25. R1 20. ನೋಡಿ 0.25 ಅಂದರೆ 1/4. ಸೊ ಇದು 5 ಆಯಿತು. 5 ವೋಲ್ಟ್ ಯೂನಿಟ್ ಬರಿಬೇಕು. 1/4 ಇದು 1/4 5 ವೋಲ್ಟ್. ವಾಟ್ ಈಸ್ V2? I into R2. That is equal to same I flows, so 0.25 into 4 ohm, 4/4, 1 ampere. ಅಥವಾ ಈಗ ಮಾಡ್ಬೋದು, 5 ವೋಲ್ಟ್ ಆಯ್ತಲ್ಲ 6 ವೋಲ್ಟಲ್ಲಿ. ಔಟ್ ಆಫ್ 6, 5 ವೋಲ್ಟ್ ಈಸ್ ಹಿಯರ್. ವಾಟ್ ಅಬೌಟ್ ಹಿಯರ್? ಇಟ್ ಈಸ್ 1 ವೋಲ್ಟ್. 1 ವೋಲ್ಟ್. ಸೊ 5 + 1 6 ಸಪ್ಲೈಡ್ ಸಿಗುತ್ತೆ. ಎಷ್ಟು ಸಪ್ಲೈ ಮಾಡಿದ್ದೀವಿ? ಓಕೆ, ಸಿಂಪಲ್ ಪ್ರಾಬ್ಲಮ್. ಚಿತ್ರ 12.1ರಲ್ಲಿ ನೀಡಲಾದ ಮಂಡಲದ ರೇಖಾಚಿತ್ರದಲ್ಲಿ ರೋಧಕಗಳಾದ R1, R2, R3 ಕ್ರಮವಾಗಿ 5, 10, 30 ಆಗಿದ್ದು ಅವುಗಳನ್ನು 12 ವೋಲ್ಟ್ ವಿಭವಾಂತರವಿರುವ ಒಂದು ಶುಷ್ಕ ಕೋಶಕ್ಕೆ ಜೋಡಿಸಿದೆ. ಹಾಗಾದರೆ ಪ್ರತಿಯೊಂದು ರೋಧಕದ ಮೂಲಕ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹ, ವಾಟ್ ಇಸ್ ದ ಕರೆಂಟ್ ಥ್ರೂ ಈಚ್, ಆಮೇಲೆ ಮಂಡಲದ ಒಟ್ಟು ರೋಧವನ್ನು ಲೆಕ್ಕ ಹಾಕಿ. ಮಂಡಲದ ಒಟ್ಟು ರೋಧ ಹೇಗೂ ಬೇಕು. In the circuit diagram given, figure 12.1, suppose the resistors R1, R2, R3 have values 5, 10 and 30, which have been connected to a battery of 12 volt. Calculate the current through each resistor, total current in the circuit and the total circuit resistance. Yes, we will do this. ಮೂರು ಪ್ಯಾರಲಲ್ ಬರಬೇಕು, ರೈಟ್? ಸಮಾನಾಂತರವಾಗಿ ಬರಬೇಕು, ಕರೆಕ್ಟಾ? ಕನ್ನಡದಲ್ಲಿ ಹೇಗೆ ಕೊಟ್ಟಿದ್ದಾರೆ? ಹೌದು. ಅವುಗಳನ್ನು ವಿಭವಾಂತರ ಇರೋ ಶುಷ್ಕ ಕೋಶಕ್ಕೆ ಜೋಡಿಸಿದೆ, ರೈಟ್? ಸೊ ದ ರೆಸಿಸ್ಟೆನ್ಸಸ್ ಆರ್ ಲೈಕ್ ದಿಸ್. ಒನ್ ಈಸ್ ಹಿಯರ್, another is here, third one is also parallel. So like this. Anything else? A battery. Okay. Yes. ಎಷ್ಟಂತೆ? 5, 10, 30. 5, 10, 30 ohm. ಎಲ್ಲ ಓಮ್. ಸೊ ಐ ವಿಲ್ ಕಾಲ್ ದಿಸ್ ಆಸ್ I1, I2, I3. ಇಲ್ಲಿ ನಮ್ಗೆ ಗೊತ್ತಿರೋ ಎಲ್ಲ ಥಿಯರಿ, ಆ ಥಿಯರಿ ಪಾರ್ಟನ್ನು ಅಪ್ಲೈ ಮಾಡಬೇಕು. ದ್ಯಾಟ್ ವೆನ್ ದ ರೆಸಿಸ್ಟೆನ್ಸಸ್ ಆರ್ ಇನ್ ಪ್ಯಾರಲಲ್, ವೋಲ್ಟೇಜ್ ಈಸ್ ಸೇಮ್. ಇಲ್ಲಿ ನೋಡಿ, ಬೇರೆ ಯಾವುದೇ ವೋಲ್ಟೇಜ್ ಇಲ್ಲ, ಬ್ಯಾಟ್ರಿ ಮಾತ್ರ. ಎಷ್ಟು? 12 ವೋಲ್ಟ್. 12 ವೋಲ್ಟ್ ಬ್ಯಾಟ್ರಿ ಮಾತ್ರ. ಓಕೆ, ಇದು ಹೈ ಟೆನ್ಷನ್ ಬ್ಯಾಟ್ರಿ, ಮೆನಿ ಬ್ಯಾಟ್ರೀಸ್ ಆರ್ ದೇ. ಅಫ್ಕೋರ್ಸ್ ಇದು ರಾಂಗ್. ಹೀಗೆ ಮಾಡಿದರೆ ಮಧ್ಯದಲ್ಲಿ ಗೆರೆ ಪಾಸ್ ಆಗಬಾರ್ದು, ಕರೆಕ್ಟ್ ಮಾಡಿ ತೋರಿಸೋಣ. ರಾಂಗ್ ಹೇಗೆ ಮಾಡಿದ್ದು ತೋರಿಸಿ ಆಯಿತು. ಹೀಗೆ ಗ್ಯಾಪ್ ಇರಬೇಕು, ಇದ್ರ ಮಧ್ಯೆ ಲೈನ್ ಪಾಸ್ ಆಗಬಾರ್ದು. ಮತ್ತೊಂದು ಗೆರೆ ಬಂತಲ್ಲ, ಎಸ್, 12 ವೋಲ್ಟ್. ನಾವು ಇದು ಒಂದು ದಿಸ್ ಪ್ಯಾರಲಲ್ ಕನೆಕ್ಷನ್, ಎಕ್ಸೆಪ್ಟ್ ದಿಸ್ ಪ್ಯಾರಲಲ್ ಕನೆಕ್ಷನ್, ನಥಿಂಗ್ ಇಸ್ ದೇರ್ ಇನ್ ದ ಸರ್ಕ್ಯೂಟ್. ಮತ್ತು ಸರ್ಕ್ಯೂಟಲ್ಲಿ ಏನಿಲ್ಲ. ಹಾಗಿರುವಾಗ ವೆನ್ ದರ್ ಇಸ್ ನೋ ಪ್ಯಾರಲಲ್ ಕನೆಕ್ಷನ್ ಇನ್ ದ ನೋ ಅದರ್ ಕನೆಕ್ಷನ್ ಇನ್ ದ ಸರ್ಕ್ಯೂಟ್, ಇಲ್ಲದೆ ಇರುವಾಗ why can't you say that this voltage is this one itself? ಬೇರೆ ಯಾರು ಇಲ್ವಲ್ಲ ವೋಲ್ಟೇಜನ್ನು ತಗೊಳ್ಳೋಕ್ಕೆ. All these three things are parallel. What is the voltage across this? That is 12 volt. That should be the voltage across each resistor. So since all resistors are in parallel, voltage across them is same. ಅಥವಾ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಹೇಳ್ತೀವಿ. ದೆನ್ ಈಸ್ ಸೇಮ್ ಆ್ಯಂಡ್ ದಟ್ ಈಸ್ ಈಕ್ವಲ್ ಟು 12 ವೋಲ್ಟ್. ಇಲ್ಲಿ ಇನ್ನೊಂದು ರೆಸಿಸ್ಟರ್ ಇರ್ತಿದ್ರೆ ಆವಾಗ ಇದು 12 ವೋಲ್ಟ್ ಇದಕ್ಕೆ ಸಿಗಲ್ಲ, ಬೇರೆ ಇದನ್ನ ಹಾಕಿ ಉಳಿದಿದ್ದು ಸಿಗೋದು, ರೈಟ್? ಇಫ್ ದರ್ ಈಸ್ ಒನ್ ಮೋರ್ ರೆಸಿಸ್ಟರ್ ಯಾ, ದೆನ್ ವೋಲ್ಟೇಜ್ ಅಕ್ರಾಸ್ ದಿಸ್ ವುಡ್ ಹ್ಯಾವ್ ಬಿನ್ ವಾಟ್ ಎವರ್ ಔಟ್ ಆಫ್ 12 ವೋಲ್ಟ್, ಸಪೋಸ್ 2 ವೋಲ್ಟ್ ಡ್ರಾಪ್ಸ್ ಯಾ, ದೆನ್ ರಿಮೈನಿಂಗ್ 10 ವೋಲ್ಟ್ ಈಸ್ ಯಾ, 10, 10, 10 ಎಲ್ಲದರಲ್ಲೂ 10 ಇರಬೇಕು. ಬಟ್ ಇಲ್ಲಿ ಇವಾಗಿಲ್ಲ, ಈಸಿಯಾಗಿ ಆಯಿತು. ಆಲ್ ದ 12 ವೋಲ್ಟ್ ಶುಡ್ ಅಪಿಯರ್ ಅಕ್ರಾಸ್ ದಿಸ್ 3 resistors in parallel. ಅಂದರೆ ಇದೇನು ಬರ್ತದೋ
ಎಲ್ಲ ರೋಧಗಳು ಸಮಾಂತರ ಜೋಡಣೆಯಲ್ಲಿರುವ ಕಾರಣ ಪ್ರತಿಯೊಂದರ ವಿಭವಾಂತರ ಒಂದೇ ಆಗಿರ್ತದೆ. ಎಷ್ಟದು? 12 ವೋಲ್ಟ್. ಇಲ್ಲಿ ಇದರ ನಡುವೆ ಇರುವ ವಿಭವಾಂತರ, ಇದರ ನಡುವೆ ಇರುವ ವಿಭವಾಂತರ ಎಲ್ಲ ಒಂದೇ, ಯಾಕಂದ್ರೆ ಆರ್ ಇನ್ ಪ್ಯಾರಲಲ್. ಸೊ ವಾಟ್ ಇಸ್ ಐ ದೆನ್? I1 is equal to V by R1. V1 ಬರ್ದಿಲ್ಲ because voltage is same across all the three. What is V? V is same, 12. R1 5. ಎಷ್ಟಾಯ್ತಿದ್ದು? 5 2s are 10, 4 ampere. Correct? Yes. What is I2? V by R2. ಅದೇ V. What is that V? 12. R2 is 10. ಹಾಗಾದ್ರೆ ಎಷ್ಟಾಯ್ತು? 1.2 ampere. What is I3? V by R3. V ಅದೇ, R ಮಾತ್ರ ಚೇಂಜ್ 3. V is 12 by 30. 3 ಆಗಿರ್ತಿದ್ರೆ 4 ಆಗಿರ್ತಿದ್ದು ಆನ್ಸರ್. 3 times 3 4s 0.4 amperes. ಹಾಗಾದ್ರೆ I ಎಷ್ಟಾಯಿತು? ಟೋಟಲ್ ಕರೆಂಟ್ I. ಟೋಟಲ್ ಕರೆಂಟ್ I ಎಷ್ಟು ಅಂತ ಹೇಳಿದ್ರೆ, ಸೊ ದ ಕರೆಂಟ್ ಥ್ರೂ ಈಚ್ ರೆಸಿಸ್ಟರ್, ಟೋಟಲ್ ಕರೆಂಟ್ ಇನ್ ದ ಸರ್ಕ್ಯೂಟ್, ಒಟ್ಟು ಎಲ್ಲ ಹೋಗುವಂಥ ಕರೆಂಟ್ I1 ಪ್ಲಸ್ I2 ಪ್ಲಸ್ I3 ಎಷ್ಟಾಯಿತು? 0.4 1.6 2 4 amperes, 4 ಆಂಪಿಯರ್ ಆಯಿತು. ಆ್ಯಂಡ್ ದ ಟೋಟಲ್ ಸರ್ಕ್ಯೂಟ್ ರೆಸಿಸ್ಟೆನ್ಸ್, ಓಕೆ, ಶಾಲ್ ಐ ರಬ್ ದಿಸ್? ಇದನ್ನು ಉಜ್ಕೊಂಡು ಮಾಡ್ತೀನಿ ನಾನು. ಟೋಟಲ್ ಸರ್ಕ್ಯೂಟ್ ರೆಸಿಸ್ಟೆನ್ಸ್ ಈಸ್ 1/Rp is equal to 1/R1 plus 1/R2 plus 1/R3. ಇದು ಗೊತ್ತು ನಮಗೆ. 1/Rp ಬರಿತಾನೆ ಇರ್ಬೇಕು ಪ್ರತಿ ಸರಿ, ಯಾಕಂದ್ರೆ ಇದು ಬಂದ ಆನ್ಸರನ್ನು ಆ್ಯಸ್ ಇಟ್ ಈಸ್ ಬರೆದ್ರೆ ಅದು RP ಆಗಿ ಹೋಗುತ್ತೆ, 1/Rp ಆಗಿ ಹೋಗುತ್ತೆ. ನಮಗೆ RP ಬೇಕಾಗಿರೋದು. ಸೊ 1/Rp is equal to 1/R1, 1/5 plus 1/10, 30. 30ನೇ ಕಾಮನ್ ತಗೊಳ್ಳೋಣ. 30 6 3 31 ಸರಿ ಎಷ್ಟಾಯಿತು? 10/30 ಆಯಿತು. ದಿಸ್ ಈಸ್ ನಾಟ್ ದ ಆನ್ಸರ್. ಇದು 1/Rp. ದಟ್ಸ್ ವಾಟ್ ಐ ವಾಸ್ ಸೇಯಿಂಗ್. ಇದನ್ನೇ ಬರೆದು ಬಿಡ್ತೀರಾ, 10/30 1/3 0.333 ಓಮ್ ಅಂತ 0 ಮಾರ್ಕ್ ಸಿಗುತ್ತೆ. 1/Rp ಇದು. ದ್ಯಾಟ್ ಇಂಪ್ಲೈಸ್ 1/Rp is 1/3, right? 10 3s. What is Rp is equal to 3 ohm. ಕರೆಕ್ಟಾ? ಈಗ ಈ 3 ohm ಅನ್ನು ಇಟ್ಕೊಂಡು ಈ I ಅನ್ನು ಮಾಡ್ಬೋದಾ ಸರ್? ವಿಲ್ ಐ ಗೆಟ್ 4 ಆಂಪಿಯರ್? ಯಾಕಂದ್ರೆ ಇದ್ರ ಎಲ್ಲದರ ಬದಲು ಐ ಕ್ಯಾನ್ ಕನೆಕ್ಟ್ ಎ ಸಿಂಗಲ್ ರೆಸಿಸ್ಟರ್ 3 ohm ಬಿಕಾಸ್ ಇಟ್ ಇಸ್ ಈಕ್ವಲೆಂಟ್ ವ್ಯಾಲ್ಯೂ. ಹಾಗಿದ್ರೆ ಕರೆಂಟ್ ಎಷ್ಟಾಯಿತು? I equal to V by R, V is 12/3, 4 ಆಂಪಿಯರ್ ಬಂತಲ್ಲ, ಸೇಮ್ 4 ಆಂಪಿಯರ್ ಬರುತ್ತೆ ಅದು, ರೈಟ್? ಸೊ 4 ಆಂಪಿಯರ್. ಸರ್ ಹಾಗಿದ್ರೆ ಇದು 12 ವೋಲ್ಟ್ ಕರೆಕ್ಟಾ? ಅದು ಕರೆಕ್ಟಾ. V equal to IR, ಎಲ್ಲ ಕ್ರಾಸ್ ಚೆಕ್ ಮಾಡ್ಕೋಬೋದು. I is 4 amperes. What is 3R? 12 ohm, 12 volt ಇದೆಯಲ್ಲ, ಸೊ ಇಟ್ ಇಸ್ 12 volt, ರೈಟ್? ಸೊ ಹೇಗೆ ಬೇಕಾದ್ರೂ ಚೆಕ್ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ 12.9, ರೈಟ್? ಚಿತ್ರ 12.12 ರಲ್ಲಿ R1 equal to 10, R2 is equal to 40 ohm, R3 equal to 30 ohm. ಒಂದು ತುಂಬ ಚೈನ್ ಇದೆ, ಹೂವಿನ ಹಾರ ಇಟ್ಟಾಗೆ. R2 20, so many 12 volt ಬ್ಯಾಟರಿ ಅನ್ನು ಸಂಪರ್ಕಿಸಿದ ಒಂದರಲ್ಲಿ ಒಟ್ಟು ರೋಧ ಮತ್ತು ವಿದ್ಯುತ್ ಪ್ರವಾಹ. ಎಸ್, ಇಫ್ ಆಲ್ ದೀಸ್ ರೆಸಿಸ್ಟೆನ್ಸಸ್ ಆರ್ ಕನೆಕ್ಟೆಡ್ ಲೈಕ್ ದಿಸ್ and if the voltage applied is 12 volt, what is the current and what is the total resistance? So this is the depth and the type of circuit you will get in the exam. ಇಷ್ಟು ಕೂಡ ರೆಸಿಸ್ಟೆನ್ಸ್ ಇರೋದಿಲ್ಲ ಕೆಲವು ಸರಿ, ತುಂಬ ಸಿಂಪಲ್ ಇರುತ್ತೆ. 2-3 ರೆಸಿಸ್ಟರ್ ಕೊಟ್ಟು ಪ್ರೀವಿಯಸ್ ಪ್ರಾಬ್ಲಮ್ ಮಾಡಿದ್ವಲ್ಲ ಅದೇ ಥರ. ಸೊ ವೆರಿ ಸಿಂಪಲ್, ಬಟ್ ಆ ಗಟ್ಸ್ ಬರಬೇಕಾದ್ರೆ ಇನ್ ಎಕ್ಸಾಮಲ್ಲಿ ಪ್ರಾಬ್ಲಮ್ ವರ್ಕೌಟ್ ಮಾಡೋ ಗಟ್ಸ್ ಬರಬೇಕಾದ್ರೆ ಯು ಹ್ಯಾವ್ ಟು ಸಾಲ್ವ್ ಮೆನಿ ಪ್ರಾಬ್ಲಮ್ಸ್ ಅರ್ಲಿಯರ್. ಎಕ್ಸಾಮ್ಗೆ ಹೋಗೋ ಮೊದಲೇ ತುಂಬ ಪ್ರಾಬ್ಲಮ್ ಮಾಡಿರ್ಬೇಕು, ಇಲ್ಲಾಂದರೆ ಬರಲ್ಲ ಅದು. ಓಕೆ, ಸರ್ ವಿ ಸಾಲ್ವ್ ದಿಸ್. ಸರ್ಕ್ಯೂಟ್ ಬರೆಯೋಣ. ಸೊ ಇಟ್ ಈಸ್ ಲೈಕ್ ದಿಸ್. ಹಿಯರ್ 2 resistors. Okay, then here 3 parallel. Yes,
ammeter ಎಲ್ಲ measuring instruments ಮಾತ್ರ, and we have nothing to do with the resistance. ಇಲ್ಲೊಂದು ammeter ಇದೆ, okay, let it be A, and here is the battery. ಅದನ್ನು ನಾನು ಸಿಂಗಲ್ ಆಗಿ ತೋರಿಸ್ತೀನಿ, enough. What is the voltage of the high tension battery? 12 volt. Okay, then R1 R2 ಯಾವುದು? Okay, R1 is 10 ohm, R2 is I'll write it R2 here, R2 ಅದೇ ಅಲ್ಲ, ಹೌದು, R2 is 40 ohm, R3 is 30, R4 is 20, and R5 is 60. Yes. What row this to? So you can do this like this. Okay. How? You can replace this resistance by a single one and this resistance by a single one. So ಇಲ್ಲಿ ammeter ಇದನ್ನ R1 to 3 ಅಂತ ಬರಿತೀನಿ, ಸಿಂಪ್ಲಿ ಸುಲಭ ಆಗಲಿಕ್ಕೆ. I will call this as R, not 1 to 3, 1 2. What is this? 3 4 5. Okay. Then this is 12 volt. ಇದೆಷ್ಟಾಗತ್ತೆ ನೋಡೋಣ. So we will do this first. ಇದನ್ನು ಮಾಡೋಣ. We will do this first. R 1 by R1 2 3 1 2 is equal to 1 by R1 plus 1 by R2. ಅದು ಗೊತ್ತು ನಮಗೆ. 1 by 10, 1 by 40. 1 by 10 plus 1 by 40. Okay. That is equal to 40 common. What is 10 4s 41s 5 by 40. But this is 1 by R12. R12 is equal to 40 by 5. That is 8 ohm. 8 ohm ಮುಗೀತು ಒಂದು. ಓಕೆ, ಇದನ್ನು R3 4 5 1 by R3 4 5 is equal to 1 by R3, 1 by R4, 1 by R5. That is equal to 1 by 30, 1 by 20, 1 by 60. 16 ತಗೊಳ್ಳೋಣ ಕಾಮನ್. 30 ಎರಡು ಸರಿ, 23 times, 61 times, 6 by 60. But this is 1 by R3 4 5, 1 by R3 4 5, 1 by 10. What is R3 4 5? R3 4 5 is equal to 10 ohm. So this is 10 ohm. What is the total resistance? Replace it. R1 2 3 4 5 is equal to R12 plus R3 4 5. ಎರಡನ್ನ ಆ್ಯಡ್ ಮಾಡ್ಬೇಕು ತಾನೆ. They are in series, right? They are not in parallel. Parallel ಇರಬೇಕಿದ್ರೆ ಎರಡೂ ಕಾಮನ್ ಎಂಡ್ ಇರಬೇಕು, ಎರಡೂ ಕಡೆನೂ ಕಾಮನ್ ಇರಬೇಕು ಎರಡಕ್ಕೆ. ಇಲ್ಲಿ ಎಲ್ಲಿ ಕಾಮನ್ ಇದೆ? ದಿಸ್ ಎಂಡ್ ಈಸ್ ವಿತ್ ಬ್ಯಾಟ್ರಿ, ದಿಸ್ ಎಂಡ್ ಈಸ್ ವಿತ್ ಅಮ್ಮೀಟರ್, ದಿಸ್ ಎಂಡ್ ಈಸ್ ವಿತ್ ಬ್ಯಾಟ್ರಿ, ದಿಸ್ ಎಂಡ್ ಈಸ್ ವಿತ್ ಇದು ಇಲ್ಲಿಗೆ ಹೋಗಿದ್ರೆ ಇದು ಇಲ್ಲಿಗೆ ಬಂದಿದ್ರೆ ಓಕೆಪ್ಪ ಪ್ಯಾರಲಲ್ ಅಂತ ಹೇಳ್ಬೋದು. ದೇ ಆರ್ ನಾಟ್ ಇನ್ ಪ್ಯಾರಲಲ್, ದೇ ಆರ್ ಇನ್ ಸೀರೀಸ್ ನಾವು. ಓಕೆ, R12 plus R3 4 5, that is 8 plus 10, right? That is equal to 18 ohm. So correct ಆಯಿತು. What is the current? Total current flowing in the circuit. I is equal to V by total resistance. V is 12 divided by 18. Correct? So that is equal to 0.6666 ampere, 0.67 ampere. Correct, correct. Without calculator you can do it. Okay, next problem. 12.10. Yes. An electric iron consumes energy at a rate of 840 watt. Okay. Rub this first. An electric iron consumes energy at a rate of 840 watt when heating is at the maximum rate, yes, and 360 watt when the heating is at minimum. Okay,
ಅದು ಕರೆಂಟ್ ಸಪ್ಲೈಯಲ್ಲಿ ಏನೋ ವ್ಯತ್ಯಾಸ ಆಗಿರ್ಬೋದು ಅಥವಾ ವೋಲ್ಟೇಜ್ ಸಪ್ಲೈಯಲ್ಲಿ ಏನೋ ವ್ಯತ್ಯಾಸ ಆಗಿರ್ಬೋದು. ದಟ್ಸ್ ವೈ ಇಟ್ ಈಸ್ ಗೆಟಿಂಗ್ ಹೀಟೆಡ್ ಲೆಸ್ ಆರ್ ಮೋರ್. 100 ವ್ಯಾಟ್ ಲ್ಯಾಂಪ್ ಕೆಲವು ಸರಿ ಬ್ರೈಟ್ ಉರಿತಾ ಇರುತ್ತೆ. ಅದೇ 100 ವ್ಯಾಟ್ ಲ್ಯಾಂಪ್ ರೈನಿ ಸೀಸನಲ್ಲಿ ಸ್ವಲ್ಪ ಡಲ್ ಇರುತ್ತೆ. ದ ರೀಸನ್ ಈಸ್ ಸಪ್ಲೈ ಕರೆಂಟ್ ಇಟ್ ಸೆಲ್ಫ್ ಇಸ್ ಲೆಸ್, ಸಪ್ಲೈ ವೋಲ್ಟೇಜೇ ಕಡಿಮೆ ಆಗಿರ್ಬೋದು, ಕರೆಂಟು ಕಡಿಮೆ ಆಗಿರ್ಬೋದು. ಸೊ ಮೇ ಬಿ ಮೆನಿ ರೀಸನ್ಸ್. ಸೊ ಅನ್ ಎಲೆಕ್ಟ್ರಿಕ್ ಅಯಾನ್ ಕನ್ಸ್ಯೂಮ್ಸ್ ಅನ್ ಎನರ್ಜಿ ಅಟ್ ಎ ರೇಟ್ ಆಫ್ 840 ವ್ಯಾಟ್ ವೆನ್ ಹೀಟಿಂಗ್ ಈಸ್ ಅಟ್ ಮ್ಯಾಕ್ಸಿಮಮ್ ರೇಟ್ and 360 watt when the heating is at the minimum rate. Voltage is 220 volt. Voltage common ante agre current change agirbeku. What are the current and resistances in each case? Adraddu current mattu resistances each case alli estu anta andre an electric ion consumes energy at a rate of 8040 watt when heating is at the is at the maximum rate and 360 watt when the heating is at the minimum rate. ಅದರಲ್ಲಿ ಎಲೆಕ್ಟ್ರಿಕ್ ಅಯನಲ್ಲಿ ರೆಸಿಸ್ಟೆನ್ಸ್ ಚೇಂಜ್ ಮಾಡ್ತಾ ಹೋಗ್ತಾರೆ, ರೈಟ್? ಇನ್ಸೈಡ್ ದ ಅಯನ್ ಬಾಕ್ಸ್ ದೇ ಮೇ ಚೇಂಜ್ ದ ರೆಸಿಸ್ಟೆನ್ಸ್ ದರ್ ಬೈ ಚೇಂಜಿಂಗ್ ದ ಹೀಟಿಂಗ್, ರೈಟ್? ಏನಾಗುತ್ತೆ ಅಂದರೆ ಸಪೋಸ್ ಕಾಯಿಲ್ ಇದು ಈ ಥರ ಇದೆ ಅಂತ ಇಟ್ಕೊಳ್ಳೋಣ, ರೈಟ್? ಇದು ಕಾಯಿಲ್ ಅಂತ ಇಟ್ಕೊಳ್ಳೋಣ ಅಯನ್ ಬಾಕ್ಸಲ್ಲಿ, ರೈಟ್? ಸೊ ನಾವೇನು ಮಾಡ್ಬೋದು, ಸರ್ಕ್ಯೂಟ್ನಲ್ಲಿ ಇದು ಪವರ್ ಸಪ್ಲೈ ಸ್ವಿಚ್ ಅದು ಇದೆಲ್ಲ ಬರುತ್ತೆ. ಸಪೋಸ್ ದಿಸ್ ಈಸ್ ಸಮ್ ರೆಸಿಸ್ಟೆನ್ಸ್ ಏನೋ ಇದೆ ಅಂತ ಇಟ್ಕೊಳ್ಳೋ, ಇದನ್ನು ಇಲ್ಲಿ ಕನೆಕ್ಟ್ ಮಾಡ್ಕೋಬೇಕು. Okay, it is connected say from here. ಇದು ಮೂವೇಬಲ್ ಆರ್ಮ್ ಅಂತ ತಿಳ್ಕೊಳ್ಳೋಣ. ಇಲ್ಲಿಂದ ಈ ಕನೆಕ್ಷನ್ ಬರುತ್ತೆ. ನಾವು ವೆನ್ ಯು ಕನೆಕ್ಟ್ ದಿಸ್ ಹಿಯರ್ ನಿಮ್ಗೆ ಇಷ್ಟು ರೆಸಿಸ್ಟೆನ್ಸ್ ಸಿಗುತ್ತೆ, ಇದು ಸಿಗಲ್ಲ. ದಿಸ್ ಪಾರ್ಟ್ ಈಸ್ ನೋ ಯೂಸ್. ಇಲ್ಲಿ ಓಪನ್ ಇದೆಯಲ್ಲ, ಯು ವಿಲ್ ಯೂಸ್ ದಿಸ್ ಮಚ್ ಆಫ್ ರೆಸಿಸ್ಟೆನ್ಸ್. ಅದೇ ಇದನ್ನು ನೀವು ಇಲ್ಲಿಗೆ ತಗೊಂಬಂದರೆ ಇಷ್ಟು ರೆಸಿಸ್ಟೆನ್ಸ್ ಸಿಗುತ್ತೆ. ಕರೆಂಟ್ ವಿಲ್ ಕಮ್ ಹಿಯರ್ ಆ್ಯಂಡ್ ಇಟ್ ವಿಲ್ ಫ್ಲೋ ಥ್ರೂ ದಿಸ್ ಸಿನ್ಸ್ ಯು ಹ್ಯಾವ್ ಕನೆಕ್ಟೆಡ್ ಹಿಯರ್. ಇಲ್ಲಿ ನಾವು ಜೋಡಣೆ ಮಾಡಿರೋ ಕಾರಣ ಇಲ್ಲಿಂದ ಕರೆಂಟ್ ಬರುತ್ತೆ, ಈ ಪಾರ್ಟಲ್ಲಿ ಕರೆಂಟ್ ಹೋಗಲ್ಲ. ಇಲ್ಲ ಸರ್ ನಮ್ಗೆ ಇನ್ನೂ ಕರೆಂಟ್ ಜಾಸ್ತಿ ಬೇಕು, ರೆಸಿಸ್ಟೆನ್ಸ್ ಕಮ್ಮಿ ಬೇಕು ಅಂದರೆ ನೀವು ಇಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಸೊ ಯು ಹ್ಯಾವ್ ಎ ಸ್ವಿಚ್ ಟು ಟರ್ನ್ ಇಟ್. ಯು ಚೇಂಜ್ ದ ರೆಸಿಸ್ಟೆನ್ಸ್. ಆ ಕಾಯಿಲ್ನ ಬೇರೆ ಬೇರೆ ಪಾರ್ಟಲ್ಲಿ ಕನೆಕ್ಟ್ ಮಾಡ್ತಾ ಬರುತ್ತೆ, ಆವಾಗ ನಿಮಗೆ ರೆಸಿಸ್ಟೆನ್ಸ್ ಚೇಂಜ್ ಆಗುತ್ತಾ ಹೋಗುತ್ತೆ. ಬಿಕಾಸ್ ಯು ನೋ ರೆಸಿಸ್ಟೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್, ರೈಟ್? ಆ್ಯಂಡ್ ವೆನ್ ಇಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಸ್ಥಿರ ಇಲ್ಲಿ, ಇಟ್ ಇಸ್ ಎ ಕಾನ್ಸ್ಟೆಂಟ್. ಬಿಕಾಸ್ ಯು ಹ್ಯಾವ್ ದ ಸೇಮ್ ಯೂನಿಫಾರ್ಮ್ ಕಾಯಿಲ್, ಒಂದೇ ಥರದ ಕಾಯಿಲ್ ಅದರೊಳಗಿರುತ್ತೆ. ಸೊ ಅದರ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎಲ್ಲ ಕಡೆ ಸೇಮ್. ಸೊ ನೀವು ಎಲ್ಲಿ ಕನೆಕ್ಟ್ ಮಾಡ್ಕೋತೀರಾ, ವೆನ್ ಯು ಟರ್ನ್ ದ ಸ್ವಿಚ್ ಹಿಯರ್ ಆರ್ ಹಿಯರ್ ಆರ್ ಹಿಯರ್, ದ ರೆಸಿಸ್ಟೆನ್ಸ್ ಕೀಪ್ಸ್ ಆನ್ ಚೇಂಜಿಂಗ್ ಆ್ಯಂಡ್ ದಟ್ ಗಿವ್ಸ್ ವೇರಿಯಸ್ ಕರೆಂಟ್ಸ್ ಆ್ಯಂಡ್ ವೇರಿಯಸ್ ಹೀಟಿಂಗ್ ಇಫೆಕ್ಟ್. ಸೊ ನೀವು ವುಲ್ಲನ್ ಕ್ಲೋತ್ ಅಯನ್ ಮಾಡುವಾಗ ಸಿಗೋ ಬೇಕಾದ ಹೀಟ್ ಬೇರೆ, ಅಥವಾ ಕಾಟನ್ ಬಟ್ಟೆ ಅಥವಾ ಕಾಟನ್ ಆಯಿತು, ಇನ್ನೊಂದು ಯಾವುದೋ ಸಿಲ್ಕ್ ಅದನ್ನು ಮಾಡುವಾಗ ಅಯನ್ ಮಾಡುವಾಗ ಬೇಕಾದ ಹೀಟಿಂಗ್ ಬೇರೆ. ಸೊ ಯು ಚೇಂಜ್ ದ ರೆಸಿಸ್ಟೆನ್ಸ್. ಸೊ ಎರಡು ಕಡೆನೂ ನೀವು ಒಂದೇ ಕಾಯಿಲ್ ಅಂತ ತಿಳ್ಕೊಬೋದು. ಕಾಯಿಲ್ ಅದೇ, ಬಟ್ ಅದರ ಪೋರ್ಷನ್ ನಾವು ಯೂಸ್ ಮಾಡೋದು ಬೇರೆ ಬೇರೆ. An electric ion consumes energy at a rate of 840 watt. So power first is ಕೊಟ್ಟಿದ್ದಾರೆ 840 watt. When heating is at the maximum rate 360 watt. An electric ion consumes energy at a rate of 840 watt when the heating is at the maximum rate and 360. Okay. Second case. So second case ಬೇರೆನೇ ಬರೆಯೋಣ. P2. 360 ವ್ಯಾಟ್ ಮಿನಿಮಮ್ ಇಟ್ಟುಕೊಳ್ಳುವಾಗ 360 ವ್ಯಾಟ್ ಇರುತ್ತೆ ವೆನ್ ಹೀಟಿಂಗ್ ಇಸ್ ಅಟ್ ದ ಮಿನಿಮಮ್ ರೇಟ್, ರೈಟ್? ವೋಲ್ಟೇಜ್ ಇಸ್ 220 ವೋಲ್ಟ್. ಅದು ಎರಡು ಕಡೆನೂ ಸೇಮ್, ಬಿಕಾಸ್ ಯು ಕನೆಕ್ಟ್ ಇಟ್ ಟು ದ ಸೇಮ್ ಪ್ಲಗ್, ರೈಟ್? 220 ವೋಲ್ಟೇ ಇರುತ್ತೆ. ಸೊ ಈ ಅಯನ್ ಬಾಕ್ಸನ್ನು ಕನೆಕ್ಟ್ ಮಾಡೋ ಪ್ಲಗ್ ಅದೇ, ಬಟ್ ವಿ ಚೇಂಜ್ ದ ರೆಸಿಸ್ಟೆನ್ಸ್ ಇನ್ಸೈಡ್. ವಾಟ್ ಆರ್ ದ ಕರೆಂಟ್ ಆ್ಯಂಡ್ ರೆಸಿಸ್ಟೆನ್ಸಸ್ ಇನ್ ಈಚ್ ಕೇಸ್? ಸೊ ನಾವು ರೆಸಿಸ್ಟೆನ್ಸನ್ನು ಚೇಂಜ್ ಮಾಡ್ತಾ ಹೋಗುವಾಗ ಕರೆಂಟ್ ಬೇರೆ ಬೇರೆ ಬರುತ್ತೆ. ಸೊ ವಾಟ್ ಇಸ್ ದ ಕರೆಂಟ್ ಹಿಯರ್? ವಾಟ್ ಇಸ್ R1, I1, I2, R2. ಈಗ ನಾವು ಕಾಲಮ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಸೊ ವೆನ್ ದಿಸ್ ಈಸ್ ದ ಸಿಚುವೇಶನ್, ಪವರ್ ಫಾರ್ಮುಲಾ ಯೂಸ್ ಮಾಡಬೇಕು. ಇಲ್ಲಿ ನಮ್ಗೆ ಈಸಿಯಾಗಿ ಯೂಸ್ ಮಾಡ್ಬೋದು. ಪವರ್ ಇಸ್ ಈಕ್ವಲ್ ಟು VI, ಮುಗೀತಲ್ಲ. P1 is equal to V1 I1. 840 is equal to V1 is 220 I1. What is I1? That implies I1 is equal to 840 divided by 220. Cut. 2 11s are 42. That is equal to 3 times ಹೋಗಬೇಕು. 3 times 33 ಡಿವೈಡ್ ಮಾಡೋಣ, ಟೈಮ್ ಇಲ್ಲ. 42 divided by 11. 3.818 ಅಂದರೆ 2 amperes. What is the resistance now? Either you can use V equal to IR ಫಾರ್ಮುಲಾ, ಯಾಕಂದ್ರೆ I ಸಿಕ್ತಲ್ಲ, ಅಥವಾ ಪವರ್ ಇಸ್ ಈಕ್ವಲ್ ಟು V ಸ್ಕ್ವೇರ್ಡ್ ಬೈ R ಹಾಕೋಬೋದು. ಯಾವ ಫಾರ್ಮುಲಾ ಹಾಕಿದ್ರು ಸೇಮ್ R ಬರಬೇಕು. ಇದು ಕರೆಕ್ಟ್ ಇದ್ರೆ R1 is equal to V1 by I1. What is V1? V1 is 220 by I1. I1 is 3.82.
that is equal to V1 by I1, right? R1 220 divided by 3.82, that is equal to 57.59 ಅಥವಾ 57.6. ಯಾ ಒಂದು ಸರಿ ಇದಾಯಿತು. ಸೆಕೆಂಡ್ ಕೇಸಲ್ಲಿ ನಾವು ಟರ್ನ್ ಮಾಡಿದ್ದೀವಿ ಅದರ ಕೀಯನ್ನು, ಹಾಟ್ ಅಯನ್ ಬಾಕ್ಸ್ ಇದು. ಸೊ ವಿ ಹ್ಯಾವ್ ಟು ಯೂಸ್ separate formula. P2 is equal to V2 into I2. So what is I2? P2 divided by V2. P2 second power consumed is 360, V2 is 220. That is equal to 360 divided by 220. 16.36. Is it amperes? Power power equal V into I, P2 by V2, correct ಇದೆಯಲ್ಲ? 220 ಅಲ್ಲಿ 360, I2 not getting 360 divided by 220. ಕ್ಯಾಲ್ಕುಲೇಟರ್ ಒಂದೊಂದು ಸರಿ ಕೈ ಕೊಡುತ್ತಾ ಅಂತ. 1.636 ಬರುತ್ತೆ, 1.64 ಆಂಪಿಯರ್ಸ್. ವಾಟ್ ಇಸ್ R2? V2 by I2. ಅಥವಾ ಈ ಯೂಸ್ ದಿಸ್ ಫಾರ್ಮುಲಾ, ಪವರ್ ಇಸ್ ಈಕ್ವಲ್ ಟು ವಿ ಸ್ಕ್ವೇರ್ಡ್ ಬೈ ಆರ್ ಫಾರ್ಮುಲಾ ಯೂಸ್ ಮಾಡಿ, ವಿ ಸ್ಕ್ವೇರ್ಡ್ ಬೈ ಪಿ ಮಾಡಿದ್ರು ಸೇಮ್ ಆನ್ಸರ್ ಬರಬೇಕು. ಚೆಕ್ ಇಟ್, ಇಟ್ ಈಸ್ ಯುವರ್ ಹೋಮ್ ವರ್ಕ್. ಸೊ P2 ಇಸ್ ಈಕ್ವಲ್ ಟು V2 ಬೈ R2 ಇಸ್ ಈಕ್ವಲ್ V2 ಬೈ, ಅಥವಾ ಇಲ್ಲಿ ಈ ಕೇಸ್ ಮಾಡೋಣ, ಇದನ್ನೇ ಮಾಡ್ಬೋದು. R2 ಇಸ್ ಈಕ್ವಲ್ ಟು V2 ಬೈ I2 ಮಾಡ್ಕೊಳ್ಳಿ, ಅಥವಾ ನಾನು ಇದನ್ನು ಯೂಸ್ ಮಾಡ್ತೇನೆ. P2 ಇಸ್ ಈಕ್ವಲ್ ಟು V2 ಸ್ಕ್ವೇರ್ಡ್ ಬೈ R, P ಇಸ್ ಈಕ್ವಲ್ V ಸ್ಕ್ವೇರ್ಡ್ ಬೈ R. ವಾಟ್ ಇಸ್ R? R2. R2 is equal to V2 square by P2. What is V2 square? 220, 220. P2 360. ಇದಕ್ಕೆ ಬರುತ್ತಾ ನೋಡೋಣ. 220, 220 divided by 360. 134.4. 134.4 ಬರುತ್ತೆ. 4 ohm. Maybe you can use R2 is equal to V2 by I2 also. ಅದು ಬರುತ್ತೆ ನೋಡೋಣ. V2 is 220 divided by I2, 1.64. Are you getting? 1.64. Yes, same answer. ಇದು 134.14 ಬರುತ್ತೆ. ಅದು ಅಪ್ರಾಕ್ಸಿಮೇಷನ್ ಆಗಿರೋ ಕಾರಣ. ಸೊ ದಟ್ಸ್ ಹೌ ಯು ಹ್ಯಾವ್ ಟು ಡೂ. ಅಲ್ಲಿ ನೋಡಿ ಇಸ್ತ್ರಿ ಪೆಟ್ಟಿಗೆಯನ್ನು ಹೇಗೆ ಯೂಸ್ ಮಾಡ್ತಾರೆ ಅಂತ ಗೊತ್ತಾಯಿತು. ಹೌ ಡು ಯು ಯೂಸ್ ಇಟ್, ರೈಟ್? 12.11. ಓಕೆ, 4 ಓಮ್ ರೋಧದಿಂದ ಪ್ರತಿ ಸೆಕೆಂಡಿಗೆ 100 ಜೌಲ್ ಉಷ್ಣ ಶಕ್ತಿ ಉತ್ಪತ್ತಿ ಆಗುತ್ತದೆ. ರೋಧದ ನಡುವಿನ ವಿಭವಾಂತರವನ್ನು ಕಂಡುಹಿಡಿಯಿರಿ. ವೆರಿ ಸಿಂಪಲ್ ಪ್ರಾಬ್ಲಮ್. ಎ ಕರೆಂಟ್ ಆಫ್ 100 ಜೌಲ್ ಆಫ್ ಹೀಟ್ ಈಸ್ ಎ ಕರೆಂಟ್ 100 joule of heat is produced. What is this? 100 joule of heat is produced, right? Each second in a 4 ohm resistance. Find the potential difference. Dilla. 100 joule of heat is produced each second in a 4 ohm resistance. Find the potential difference. So we have formula for power. ಸಾಮರ್ಥ್ಯಕ್ಕೆ ನಾವು ತುಂಬ ಫಾರ್ಮುಲಾ ಇದೆ. ಪವರ್ ಇಸ್ ಈಕ್ವಲ್ ಟು ವಿ ಇಂಟು ಐ, ವಿ ಸ್ಕ್ವೇರ್ಡ್ ಬೈ ಆರ್, ಐ ಸ್ಕ್ವೇರ್ಡ್ ಆರ್. ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ಪವರ್ 100, ನಾವು ಯಾವ್ದು ಯೂಸ್ ಮಾಡೋಣ? ರೆಸಿಸ್ಟೆನ್ಸ್ ಕೇಳಿದ್ದಾರೆ, ವೋಲ್ಟೇಜ್ ಫೈಂಡ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಕೇಳ್ತಾ ಇದ್ದಾರೆ, ಇದಾಗ್ಬೋದು ಇದು. ಸೊ ಪವರ್ is equal to V squared by R. That implies power is 100 joules per second. ನಾವು ಇದನ್ನು heat energy per second ಮಾಡ್ಬೋದು, H/T. ಶಕ್ತಿ ಭಾಗಿಸು ಸಮಯ, ಸಾಮರ್ಥ್ಯ 100 by 1 is equal to V square, ಎಷ್ಟು ಅಂತ ಗೊತ್ತಿಲ್ಲ, by R. R ಎಷ್ಟಂತೆ? 4, right? So what is V square is equal to 400 volt square. What is V? Square root of 400. That is equal to 20 volt. Yes, direct problem. Right. 12.12. An electric bulb is connected to a 220 volt generator. The current is 0.5 amperes. What is the power of the bulb? Okay, you can directly do it. An electric bulb is connected to a 220 volt generator. The current is 0.5 amperes. What is the power of the bulb? Current ಕೊಟ್ಟಿದ್ದಾರೆ, voltage ಕೊಟ್ಟಿದ್ದಾರೆ. Power is equal to I squared R. Am I right? I squared R. I squared is 0.5 into 0.5. R is 100. No. Oh, sorry. V ಕೊಟ್ಟಿದ್ದಾನೆ. V into I, simply V into I. Power is equal to V into I
220 into 0.5, that is equal to 110 watt. Yes. So we will move on to the next problem. That is the last problem, right? ಕೊನೆಯ ಪ್ರಾಬ್ಲಮ್ಗೆ ಹೋಗುವ. 400 ವ್ಯಾಟ್ ದರದ ರೆಫ್ರಿಜರೇಟರ್ ದಿನಕ್ಕೆ 8 ಗಂಟೆಗಳ ಕಾಲ ಬಳಕೆ ಆಗುತ್ತದೆ. 1 ಕಿಲೋ ವ್ಯಾಟ್ಗೆ ರೂ 3ರಂತೆ 30 ದಿನಗಳವರೆಗೆ ಕಾರ್ಯನಿರ್ವಹಿಸುವ ಶಕ್ತಿಯ ಮೌಲ್ಯವೇನು? An electric refrigerator rated 40 watt operates 8 hours per day. What is the cost of energy to operate for 30 days at 3 rupees per kilowatt? 30 ದಿನಗಳವರೆಗೆ ಕಾರ್ಯನಿರ್ವಹಿಸುವಾಗ 1 ಕಿಲೋ ವ್ಯಾಟಿಗೆ 3 ರೂಪಾಯಿ ಅಂತ ಎಷ್ಟಾಗುತ್ತೆ? ಫಸ್ಟಿಗೆ ಅದು ಎಷ್ಟು ಕಿಲೋ ವ್ಯಾಟ್ ಆಗುತ್ತೆ ನೋಡಿ. 1 ಕಿಲೋ ವ್ಯಾಟಿಗೆ 3 ರೂಪಾಯಿ. ಒಟ್ಟೆಷ್ಟು ಕಿಲೋ ವ್ಯಾಟ್ ಆಗುತ್ತೆ ನೋಡೋಣ. ಒಟ್ಟೆಷ್ಟು ಕಿಲೋ ವ್ಯಾಟ್ ಆಗುತ್ತೆ ಅಂತ ನೋಡಬೇಕಾದ್ರೆ ನಾವು ಪವರ್ ಈಸ್ ಈಕ್ವಲ್ ಟು ಟೋಟಲ್ ಎನರ್ಜಿ ಬೈ ಟೈಮ್ ಅಂತ ಬರಿತೀವಿ. ಸೊ ವಾಟ್ ಈಸ್ ಹೀಟ್ ಎನರ್ಜಿ? ಪವರ್ ಇಂಟು ಟೈಮ್. ಪವರನ್ನು ಎಕ್ಸ್ಪಾಂಡ್ ಮಾಡಬೇಕಾಗಿಲ್ಲ, ಯಾಕೆ ಗೊತ್ತಾ? ಅಲ್ಲಿ ಪವರೇ ಕೊಟ್ಟಿದ್ದಾರೆ 400 ವ್ಯಾಟ್. ಟೈಮ್ ಎಷ್ಟು? ಟೈಮ್ ನಮಗೆ ಜೌಲ್ಸಲ್ಲಿ ಬೇಕಾದ್ರೆ ಸೆಕೆಂಡ್ಸ್ಗೆ ಮಾಡ್ಕೋಬೇಕು ಟೈಮನ್ನು. ಬಟ್ ಇಫ್ ಯು ವಾಂಟ್ ಇಟ್ ಇನ್ ಕಿಲೋ ವ್ಯಾಟ್ ಅವರ್, ಅವರ್ಸಲ್ಲೇ ಇಟ್ಕೊಳ್ಳಿ, ವ್ಯಾಟಲ್ಲೇ ಇಟ್ಕೊಳ್ಳಿ. ವಾಟ್ ಈಸ್ ಕಿಲೋ ವ್ಯಾಟ್ ಅವರ್? ಕಿಲೋ ವ್ಯಾಟ್ 400 ವ್ಯಾಟ್. ಎಷ್ಟು ಅವರ್ಸು? ದಿನಕ್ಕೆ 8 ಗಂಟೆ, 30 ದಿವಸ. ರೈಟ್, ದಿಸ್ ಟಿ ಈಸ್ ದಿಸ್ ಮಚ್. 30 ದಿವಸ, ಕಾಲ 8 ಗಂಟೆ ಒಂದು ದಿವಸ ಆಯಿತು. 30 ದಿವಸಕ್ಕೆ 240 ಗಂಟೆ ಆಗಬೇಕು. ಸೊ ಹೀಟ್ ಎನರ್ಜಿ ಪ್ರೊಡ್ಯೂಸ್ಡ್ 400, ಎಲೆಕ್ಟ್ರಿಕಲ್ ಎನರ್ಜಿ ಕನ್ಸ್ಯೂಮ್ಡ್ ಇಂಟು 240 ಆಯಿತು. ಇದು 240. ಹೀಟ್ ಎನರ್ಜಿ ಆರ್ ಎನರ್ಜಿ ಕನ್ಸ್ಯೂಮ್ಡ್ 3 zeros ಕಣ್ಣು ಮುಚ್ಚಿ ಬರಿಬೋದು. ದೆನ್ ದಿಸ್ ಒನ್ 1696. ದಿಸ್ ಮೆನಿ ದಿಸ್ ಮಚ್ ಆಫ್ ವ್ಯಾಟ್ ಅವರ್. ಇದರಲ್ಲಿ ಕಿಲೋ ವ್ಯಾಟ್ ತೆಗೀರಿ, ಯಾಕಂದರೆ ಅವ್ರು ಕೊಟ್ಟಿರೋದು 3 ರೂಪಾಯಿ 1 ಕಿಲೋ ವ್ಯಾಟ್ಗೆ. ನಮಗೆ ಕಿಲೋ ವ್ಯಾಟ್ ತೆಗಿಬೇಕಾದ್ರೆ ವಾಟ್ ಈಸ್ ದಿಸ್? ಹೀಟ್ ಎನರ್ಜಿ ಈಸ್ ಈಕ್ವಲ್ ಟು 96 ಇಂಟು 10 to the power 3 ವ್ಯಾಟ್ ಅವರ್. ಇದನ್ನು ಕಿಲೋ ಅಂತ ಬರೆದ್ರೆ 96 ಕಿಲೋ ವ್ಯಾಟ್ ಅವರ್. 96 ಕಿಲೋ ವ್ಯಾಟ್ ಅವರ್ಗೆ ಎಷ್ಟಾಗುತ್ತೆ? ಸೊ ಅಮೌಂಟ್ money that has to be paid is equal to 96 kilowatt hour into cost per 1 kilowatt hour, that is 3 rupees. ಎಷ್ಟಾಯಿತು? 1828, 288 rupees ಬಿಲ್ ಬರುತ್ತೆ. ದಿಸ್ ಈಸ್ ದ ಆನ್ಸರ್, ರೈಟ್? ಸೊ ಯಾವತ್ತು ಅದನ್ನು ಅವರನ್ನು ಸೆಕೆಂಡ್ಸ್ ಮಾಡ್ಲಿಕ್ಕೆ ಹೋಗ್ಬಾರ್ದು ಇಲ್ಲಿ, ಯಾಕಂದರೆ ಒಂದೊಂದು ಅವರ್ಗೆ ಅವ್ರ ಯೂನಿಟ್ ಅಂತ ಬರೀತಾ ಹೋಗೋದು. ಅವ್ರದ್ದು 1 ಯೂನಿಟ್ ಅಂದರೆ 1 ಕಿಲೋ ವ್ಯಾಟ್ ಪರ್ ಅವರ್. 1000 ವ್ಯಾಟ್ ಇನ್ 1 hour ಮೇಕ್ಸ್ 1 ಯೂನಿಟ್. ಇದರಲ್ಲಿ ಎಷ್ಟು 1000 ವ್ಯಾಟ್ಸ್ ಇದೆ? 96 ಇದೆ. 96,000 ವ್ಯಾಟ್ಸ್. ಸೊ 1000 ವ್ಯಾಟ್ ಮೀನ್ಸ್ 3 rupees. 96ಗೆ ಎಷ್ಟು? ಮುಗೀತು, 288. ಸೊ ದಟ್ ಈಸ್ ಅಬೌಟ್ ದಿಸ್ ಪ್ರಾಬ್ಲಮ್. ಸೊ ಈ ಪ್ರಾಬ್ಲಮನ್ನು ನೀವು ವರ್ಕೌಟ್ ಮಾಡ್ತಾನೆ ಇರಬೇಕು, ರೈಟ್? ಯಾಕೆ ಅಂತ ಹೇಳಿದ್ರೆ ಈಸಿ ಅಂತೇಳಿ ಬಿಟ್ಕೋಬಾರ್ದು. ಸೊ ವಿ ಹ್ಯಾವ್ ಫಿನಿಶ್ಡ್ ಆಲ್ ದ ವರ್ಕ್ಡ್ ಔಟ್ ಪ್ರಾಬ್ಲಮ್ಸ್. ಇದೇ ಥರದ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ. ದ ಅಡ್ವಾಂಟೇಜ್ ಆಫ್ ವರ್ಕಿಂಗ್ ಔಟ್ ಪ್ರಾಬ್ಲಮ್ಸ್ ಈಸ್ ಯು ವಿಲ್ ಮೇಕ್ ದ ಥಿಯರಿ ವೆರಿ ಸ್ಟ್ರಾಂಗ್. ಫಾರ್ಮುಲಾಸ್ ನೆನಪಿರುತ್ತೆ, ಥಿಯರಿ ತುಂಬ ಸ್ಟ್ರಾಂಗ್ ಆಗುತ್ತೆ. ದ ಓನ್ಲಿ ವೇ ಟು ರಿಮೆಂಬರ್ ದ ಫಾರ್ಮುಲಾಸ್ ಈಸ್ ವರ್ಕಿಂಗ್ ಔಟ್ ಪ್ರಾಬ್ಲಮ್ಸ್. ನೀವು ನಿಮ್ಮಷ್ಟಕ್ಕೆ ಸಮಸ್ಯೆಗಳನ್ನು ಬಿಡಿಸ್ತಾ ಹೋಗುವಾಗ ಫಾರ್ಮುಲಾಸ್ ತುಂಬ ಸ್ಟ್ರಾಂಗ್ ಆಗಿ ನಿಲ್ತಾ ಹೋಗುತ್ತೆ, ಥಿಯರಿ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಸೊ ಹೋಪ್ ಯು ವಿಲ್ ಡೂ ದ್ಯಾಟ್. ಡೋಂಟ್ ವೇಸ್ಟ್ ಟೈಮ್. We will meet in the next class with the exercise problems. ಅದು ವರ್ಕೌಟ್ ಮಾಡದೇ ಇರೋ ಎಕ್ಸಸೈಸ್ ಪ್ರಾಬ್ಲಮ್ಸ್ ಇದೆ, ಅದನ್ನು ಸಾಲ್ವ್ ಮಾಡೋಣ. ಥ್ಯಾಂಕ್ ಯು.